ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಜನ್ರೇಷನ್ಗೆ ಬಹುಶಃ ಅಂತಹ ಒಂದು ದೊಡ್ಡವ್ರು ನಮ್ಮದೇ ಇರೋದು ಹೇಳದೇ ಇರೋದು ಇರುತ್ತೆ. ಹಾಗಾದ್ರೆ ನಾವು ಏನು ಮಾಡಬೇಕು? ಶ್ರದ್ಧೆ, ನಂಬಿಕೆ ಮತ್ತು ಭಕ್ತಿ ಇರಬೇಕು. ನಾನು ಪೈಯವ್ರ ಮಾತಾಡ್ತಾ ಹೇಳ್ತಾ ಇದ್ದೆ, ದೇವರಲ್ಲಿ ಒಂದು ಚೂರಾದ ನಂಬಿಕೆ ಇರಬೇಕು ಅಂತ. ಹಾಗೆ ದೇವ್ರ ನಂಬಿಕೆ ಅಂದರೆ ಭಕ್ತಿ ಪೂಜೆ ಅಂದರೆ ದಿನ ಹೋಮ ಹವನ ಮಾಡಬೇಕು, ದೇವಸ್ಥಾನ ಸದಾ ಸುತ್ತಬೇಕು ಅನ್ನೋದಲ್ಲ. ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಂತ. ವ್ಯಾಟಿಕನ್ನಲ್ಲಿ ಇದ್ದಂಥ ಯಾರೋ ಹೇಳದಂತೆ, ಈ ಹತ್ತಿರದಲ್ಲಿ ಒಂದು ದ್ವೀಪ ಇದೆ, ಆ ದ್ವೀಪದಲ್ಲಿ 3 ಜನ ಪವಾಡ ಪುರುಷರು ಇದ್ದಾರೆ ಅಂತ. ಇವ್ರಿಗೆ ಆಶ್ಚರ್ಯ ಆಯಿತು. ಸರಿ, ಅವರೇನು ಮಾಡಿದ್ರು? ಅವರ ಇದ್ದಂಥ ಹೆಡ್ ಪ್ರೀಸ್ಟ್ ಒಬ್ಬನ ಕರೆದುಬಿಟ್ಟು, ನೋಡಿ ಹತ್ತದ ದ್ವೀಪದಲ್ಲಿ 3 ಜನ ಪವಾಡ ಪುರುಷರು ಇದ್ದಾರಂತೆ, ನೀವು ಹೋಗಿ ನೋಡ್ಕೊಂಬ ಅವರು ಏನು ಹೆಂಗೆ ಮಾಡ್ತಾರೆ ಏನೋ ಅಂತ. ಇವರು ಬೋಟಲ್ಲಿ ಅವರ ಹೆಡ್ ಪ್ರೀಸ್ಟು ದ್ವೀಪಕ್ಕೆ ಬಂದು ಅಲ್ಲಿ ಇಳಿದ್ಬಿಟ್ಟು ಅಲ್ಲಿ ನೋಡ್ತಾರೆ, ಒಳ್ಳೆ ಪ್ಯಾದೆಗಳ ಥರ ಇದ್ದಾರೆ, ಕ್ಲೀನ್ ಆಗಿಲ್ಲ. ಆಗ ಇವ್ರು ಕೇಳಿದಂತೆ, ಅಲ್ಲಪ್ಪ ನೀನೆಲ್ಲರೂ ಪವಾಡ ಪುರುಷರು ಅಂತ ನೀವು 3 ಜನ ಕರೀತಾರೆ, ನೀವೇನು ಪ್ರೇಯರ್ ಮಾಡ್ತೀರಿ? ಆಗ ಅವನು ಹೇಳಿದಂತೆ, ಪ್ರೇಯರಿಗೆ ಇರೋದು ಏನೋ ನನಗೆ ಗೊತ್ತಿಲ್ಲ, ನನಗೆ ನಾವು ಹೇಳೋದು ಒಂದೇ ವಿಷಯ, ಸ್ವಾಮಿ ದೇವರೇ ಭಗವಂತ, ನಾನು 3, ನಿಂದು 3 ರೂಪ. ನಿಂದು 3 ರೂಪ ಅಂದೇನು? ಆಪದ್ ಬಾಂಧವ, ಕರುಣಾಮಯಿ, ಅನಾಥ ರಕ್ಷಕ, ನೀನು ನಮ್ಮನ್ನೆಲ್ಲ ಕಾಪಾಡು, ಇದೇ ನಮ್ಮ ಪ್ರೇಯರು ಅಂತ. ಹೆಡ್ ಪ್ರೀಸ್ಟು ಹಣೆ ಚಚ್ಕೊಂಡಂತ, ಅಯ್ಯೋ ರಾಮ ಇದೆಂತದ್ದು ಪ್ರೇಯರು ಅಂತೇಳಿ ಬೈಬಲ್ ತಗೊಂಡು ಅವರಿಗೆ 1 ವಾರ ಪ್ರೇಯರು ಗೀರು ಎಲ್ಲ ಫುಲ್ ಹೇಳ್ಕೊಟ್ಟಾರೆ. ಪ್ರೇಯರ್ ಎಲ್ಲ ಹೇಳ್ಕೊಟ್ಟೆಲ್ಲ ನಂತರ ಆತ ಏನು ಮಾಡ್ತಾರೆ, 1 ವಾರ ಆದರೂ ಇವ್ರಿಗೆ ಒಂದು ಚೂರು ತಲೆಗೆ ಹತ್ತಲಿಲ್ಲ. ಇವ್ನಿಗಂತ ಇನ್ನು ಇಲ್ಲಿ ಕೂತಿದ್ರೆ ಇನ್ನು ವೇಸ್ಟು, ಯಾಕೆ ಇಲ್ಲಿ ಮಾಡಬೇಕು ಹಾಗೆ ಅಂತ ಹೇಳಿ ವಾಪಸ್ ಹೋಗ್ಬೇಕು ಅಂತ ಬೋಟಲ್ಲಿ ಕೂತ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ಅಲ್ಲಿ ನೀರಲ್ಲಿ ಹೋಗ್ತಾ ಇದ್ದಾರೆ, ಬೋಟಲ್ಲಿ ಹೋಗ್ತಾ ಇದ್ದಾಗ ಒಬ್ಬ ಜೋರಾಗಿ ಕಿರ್ಚ್ಕೊಂಡು ಫಾದರ್ ಅಂತ ಜೋರಾಗಿ ಕಿರ್ಚಿದ್ನಂತೆ. ಏನು ನಿಮ್ಮ ಬೈಬಲ್ ಬುಕ್ ಇಲ್ಲೇ ಬಿಟ್ಟಿದ್ದೀರಿ ಅಂತ ಬಂದು ಬೋಟಲ್ಲಿ ಅವರಿಗೆ ಬೈಬಲ್ ಕೊಟ್ಟ. ಇವ್ರು ಕಂಡು ಬಾಯಿ ಬಿಟ್ಕೊಂಡು ನೋಡ್ತಾರೆ. ಇವ್ರು ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದಾರೆ, ದೇವರ ಭಜನೆ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ. ಅದು ಅಲ್ಲಿ ಬರೀಕೆ ಬೋಟಲ್ಲಿ ಬರಬೇಕಾಯ್ತು. ಅದೇ ಆ ವ್ಯಕ್ತಿ, ಯಾರು ಇವರು ಪ್ಯಾದೆ ಅಂತ ಅವ್ನು ಅನ್ಕೊಂಡಿದ್ರು, ನೀರಲ್ಲಿ ಓಡ್ಕೊಂಡು ಬಂದು ಆ ಬೈಬಲ್ ಬುಕ್ ಕೊಟ್ಟನಂತೆ. ನೀರ್ ಮೇಲೆ ಓಡುವಂಥ ಶಕ್ತಿ ಇದೆ, ನಿಜವಾಗ್ಲೂ ಪವಾಡ ಪುರುಷ ಅಂತ. ಯಾತಕ್ಕೆ ಈ ಕತೆ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನೀವು ಯಾರನ್ನೇ ಕೇಳಿ, ಈ ಜನ್ರೇಷನ್ ಇರುವಂಥ ಯಾರನ್ನೇ ಕೇಳಿ, ಇಲ್ಲ ಸರ್ ಹೇಳೋದಲ್ಲ ಬಹಳ ಸುಲಭ, ಲೈಫ್ ಬಹಳ ಕಷ್ಟ, ಅದು ತುಂಬ ಮಾಡರ್ನ್ ಲೈಫಲ್ಲಂತೂ ತುಂಬಾ ಕಷ್ಟ ಅಂತೇಳಿ. ಇನ್ನೊಂದು ಚಿಕ್ಕದೊಂದು ಕತೆ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಹಳ್ಳಿಯಲ್ಲಿ ಪ್ರವಾಹ ಬಂತು, ಎಲ್ಲ ಕೊಚ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳಿ ಇದ್ದಂಥ ಒಬ್ಬ ವ್ಯಕ್ತಿ ಮಾಲೀಕ ತನ್ನ ನಾಯಿನ ಕರ್ಕೊಂಡು ಒಂದು ಬೋಟಲ್ಲಿ ಇಟ್ಕೊಂಡು ಬಂದಂತೆ. ಪ್ರವಾಹದ ನೀರು ಅಲೆಯಾಗಿ ಬರ್ತಾ ಇತ್ತು, ಬೋಟ್ ಹಿಂಗೆ ಅಲ್ಲಾಡ್ತಾ ಇತ್ತು. ನಾಯಿಗೆ ಹೆದರಿಕೆ, ದೂರಾಗಿ ಬೊಗಳಕ್ಕೆ ಶುರು ಆಯಿತು. ಅಯ್ಯೋ ಮುಳುಗ್ಬಿಡ್ತೀನಿ ಹಾಗೇನೋ ಹೆದರಿಕೆ ಅದಕ್ಕೆ. ಹಾಗಾಗಿ ಬೊಗಳಕ್ಕೆ ನಿಲ್ಲಿಸಲೇ ಇಲ್ಲ. ಈ ಕಡೆಯಿಂದ ಆ ಕಡೆ ಈ ಕಡೆ ಬೋಟ್ ಗೀಟಲ್ಲಿ ಹೀಗೆ ಮಾಡ್ತಾ ಇತ್ತು. ಎಷ್ಟೆಷ್ಟೋ ಮಾಡಿದ್ರು ಕೂಡ ಏನು ಡಿಫ್ರೆನ್ಸ್ ಇಲ್ಲ, ಬೋಟ್ ಮೇಲೆ ಕೆಳಗೆ ಅಲ್ಲಾಡ್ತಾ ಇತ್ತು. ಆಗ ಬಹುಶಃ ನಾಯಿಗೆ ಅನ್ನಿಸ್ತು, ಇಲ್ಲಿದ್ದರೆ ನಾನು ಸತ್ತೋಗ್ತೀನಿ ಅಂತೇಳಿ ಆ ಪ್ರವಾಹಕ್ಕೆ ಜೊಯ್ ಅಂತ ಜಂಪ್ ಮಾಡಿಬಿಡ್ತು. ಪ್ರವಾಹಕ್ಕೆ ಜಂಪ್ ಮಾಡಿದ ಮೇಲೆ ಅದಕ್ಕೆ ಗೊತ್ತಾಯ್ತು, ಇದಕ್ಕಿಂತ ಬೋಟಲ್ಲಿ ಇರೋದೇ ಸುಲಭ, ಪ್ರವಾಹದಲ್ಲಿದ್ದರೆ ನಾನಂತೂ ಬದುಕಲ್ಲ ಅಂತ ಈಜ್ಕೊಂಡು ಬಂದು ಬೋಟಿಗೆ ವಾಪಸ್ ಬಂದು ಆವಾಗಿಂದ ಬೊಗಳನ್ನ ನಿಲ್ಲಿಸ್ತಾನೆ. ಈ ಕತೆ ನಿಮ್ಗೆ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಇಷ್ಟೇನೆ, ಈಗಿನ ಜನ್ರೇಷನ್ಗೆ ಕಷ್ಟ ಅಂತ ಅನ್ನೋದಾಗ್ಲಿ ಇದಾಗ್ಲಿ ಏನು ಅನ್ನೋದು ಗೊತ್ತಾಗಬೇಕು ಅಂದ್ರೆ ಬೇರೆದಿದ್ದಾಗಲೇ ಸಾಧ್ಯ ಅಂತೇಳಿ. ಹಿಂದಿನ ಜನ್ರೇಷನ್ಗೆ ಆ ಥರ ಇರಲಿಲ್ಲ. ಇದು ಮಾಡರ್ನ್ ಟೈಮ್ಸ್ ಪ್ರಶ್ನೆ ಅಂತೇಳಿ. ನಿಮಗೆಲ್ಲ ಗೊತ್ತಿರ್ಬೋದು, ಫಿಲ್ಮ್ ಆಕ್ಟರ್ ರಮೇಶ್ ಅರವಿಂದ್ ಅಂತ, ಈ ವಾಸವರ್ಪತಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದೆ. ಒಂದ್ಸರಿ ಅವರದೊಂದು ಅನುಭವ ಅವರು ಹೇಳ್ತಾ ಇದ್ರು. ಒಂದು ವೀಕೆಂಡು ಲಾಂಗ್ ಡ್ರೈವ್ ಕಾರಲ್ಲಿ ಹೋಗೋಣಂತೆ, ಫ್ಯಾಮಿಲಿಯವರು ಅವರು ಫ್ರೆಂಡ್ಸು ಎಲ್ಲ ಕೂತ್ಕೊಂಡು SUV ವೆಹಿಕಲಲ್ಲಿ ಹೋಗ್ತಾ ಇದ್ದಾರೆ. ಲಾಂಗ್ ಡ್ರೈವ್ ಮಾಡಿ ಆದಮೇಲೆ ಒಂದು ಕಡೆ ಹೋಟ್ಲಲ್ಲಿ ನಿಲ್ಲಿಸಿ ಹೊಟ್ಟೆ ತುಂಬ ತನಕ ಸಿಕ್ಕಾಪಟ್ಟೆ ಊಟ ಎಲ್ಲ ಮಾಡೋದು. ಊಟ ಎಲ್ಲ ಮಾಡ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಒಂದು ಕಿಲೋಮೀಟರ್ ಮುಂದೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಗ ಇಲ್ಲಿದ್ದಂಥ ಒಬ್ಬ ಹುಡುಗ ಹೇಳಿದಂತೆ, ನಂಗೆ ಕಾಫಿ ಬೇಕು. ಅವ್ರು ಈಗ ತಾನು ಇಷ್ಟೊಂದು ಕಂಠಪೂರ್ತ ತಿಂದಿದ್ದೀವಿ, ಎಲ್ಲ ಆಗಿದ್ದೀವಿ, ಕಾಫಿ ಏನು ಬೇಕು ಹಾಗೆ ಅಂತೇಳಿ ಬೇಡ ಅಂತೇಳಿ ಆರ್ಗ್ಯುಮೆಂಟು 1 ಅವರ್ ಟಕ ಜೋರಾಗಿ ಕಾರಲ್ಲಿ ಆರ್ಗ್ಯುಮೆಂಟ್ ಆಗ್ತಾ ಇತ್ತು. ಆರ್ಗ್ಯುಮೆಂಟ್ ಎಲ್ಲ ಫುಲ್ ಆಗ್ತಾ ಇದ್ದಾಗ ತದನಂತರ ಇದು 1 ಅವರ್ ಆದಮೇಲೆ ರಮೇಶ್ ಕಾರ್ನ ನಿಲ್ಲಿಸ್ಬಿಟ್ಟು ಪುಣ್ಯಕ್ಕೆ ಎದುರುಗಡೆ ಒಂದು ಕಾಫಿ ಡೇ ಕಂಡದಾಗ ಕಾರ್ ನಿಲ್ಲಿಸ್ಬಿಟ್ಟು ಹೋಗಿ ಕಾಫಿ ಡೇಗೆ ಹೋಗ್ಬಿಟ್ಟು ಕಾಫಿಗೆ ಅಂತೇಳಿ ಕರ್ಕೊಂಡು ಆ ಹುಡುಗನ ಕೊಡ್ಸೋಣ ಅಂತ ನೋಡಿದ್ರೆ ಹುಡುಗ ಇವ್ರು ಇದೇನಪ್ಪ ಕಾಫಿ ಬೇಕು ಅಂತ ಹೇಳಿದ ಹುಡುಗ. ಕಾಫಿ ಡೇ ಒಳಗೆ ಬಂದು ಕಾಫಿ ತೊಗೊಂಡೋರು ಹುಡುಗ ಇಲ್ಲ ಅಂದರೆ ಎಲ್ಲಿಂದ ಹೋಗಿದ್ದಾನೆ ಬಾತ್ರೂಮ್ಗೆ. ಹಾಗೆ ಎಲ್ಲಿಗೂ ಗೊತ್ತಾಯ್ತದೆ, ಈ ಹುಡುಗನಿಗೆ ನಿಜವಾಗ್ಲೂ ಅರ್ಜೆಂಟ್ ಇದ್ದ ಬಾತ್ರೂಮ್ಗೆ ಹೋಗ್ಬೇಕಾಯ್ತು, ಕಾಫಿ ಅನ್ನೋದು ಒಂದು ನೆಪ ಅಂತ. ಯಾತಕ್ಕೆ ಈ ಘಟನೆ ಅವ್ರು ಹೇಳೋದು ಅಂದರೆ, ಈಗಿನ ಮಾಡರ್ನ್ ಲೈಫಲ್ಲಿ ಆಗೋದೊಂದು, ಅನ್ಕೊಳ್ಳೋದೊಂದೊಂದು, ಹೇಳೋದು ಇನ್ನೊಂದು,
ಬೇರೆಯವರು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು. ಹೀಗಿದ್ದಾಗ ಭವಿಷ್ಯಕ್ಕೆ ಕಷ್ಟ ಆಗತ್ತೆ. ಅದು ಜೊತೆ ಒಳಗೆ ಜನಗಳಿಗೆ ಕಮ್ಯುನಿಕೇಶನ್ ಇದು ಆಗತ್ತೆ. ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಆಗ ಕೇಳಿದಂತೆ ಯಾರೊಬ್ರು, ಇಷ್ಟೆಲ್ಲ ಗಲಾಟೆ ಕೂಗು ಕಿರುಚಾಟ ಎಲ್ಲ ನಡೀತಾ ಇತ್ತಲ್ಲ, ನೀವು ಆರಾಮಾಗಿ ಕಾರ್ ಡ್ರೈವ್ ಮಾಡ್ಕೊಂಡ್ಮೇಲೆ ಹೆಂಗ್ ಸಾಧ್ಯ ಆಯ್ತು ಇದು? ಅದಕ್ಕೆ ಅವ್ರು ಹೇಳಿದ್ರಂತವ್ರು, ಏನೂ ಇಲ್ಲ, ನಾನು ಯಾವಾಗಲೂ ಯೋಗ ಮತ್ತೆ ಮೆಡಿಟೇಷನ್ ಮಾಡ್ತಾ ಇದ್ದೆ, ಹಾಗಾಗಿ ಏನೇ ಗಲಾಟೆ ಕೂಗು ಹಾಕೊಂಡು ಹೋಗ್ಲಿ ನನ್ನ ಪಾಡಿ ನಾನು ಆರಾಮಾಗಿ ಇದ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಹಾಗೆ ಅಂತ. ಈ ಮಾಡರ್ನ್ ಟೈಮ್ಸ್ ಮತ್ತು ಮಾಡರ್ನ್ ಲೈಫ್ ಬಗ್ಗೆ ಹೇಳ್ಬೇಕಾಯ್ತು. ಅನೇಕ ಜನ ಹೇಳ್ತಾರೆ, ನನ್ನ ಸ್ನೇಹಿತ ಒಬ್ಬ ಹೇಳ್ತಾ ಇದ್ದಾನೆ, ಈಗಿನ ಕಾಲದಲ್ಲಿ ಗಂಡಂಗೆ ಹೆಂಡತಿ ಬಗ್ಗೆ ಏನ್ ರೀತಿ ಎಕ್ಸ್ಪೆಕ್ಟೇಷನ್ನು, ಹೆಂಡತಿ ನೋಡಕ್ಕೆಲ್ಲ ಐಶ್ವರ್ಯ ಮಿಸ್ ಯೂನಿವರ್ಸ್ ತರ ಇರ್ಬೇಕು, ಮಿಕ್ಕಿದೆಲ್ಲ ವಿಲಿದಲ್ಲಿ ಮೇಡ್ ಸರ್ವೆಂಟ್ ನಿಂಗಮ್ಮ ಇದ್ದಿರ್ಬೇಕು ಅಂತ. ಅದೇ ಹೆಂಡತಿಂಗ್ ಕೇಳಿ ನಿನ್ ಗಂಡ ಹೆಂಗಿರ್ಬೇಕು ಅಂತ ಅವ್ರು ಹೇಳ್ತಾರೆ, ಇನ್ಕಮ್ ಅಂತೂ ಮುಖೇಶ್ ಅಂಬಾನಿ ಇರಬೇಕು, ಮಿಕ್ಕಿದೆಲ್ಲ ವಿಷಯದಲ್ಲಿ ಮನಮೋಹನ್ ಸಿಂಗ್ ತಂಗ ಇರಬೇಕು ಅಂತ ಕೇಳ್ತಾರೆ. ಹಾಗಿದ್ದಾಗ ಈ ಜನರೇಷನ್ ಗ್ಯಾಪ್, ಮುಂಚೆ ಎಲ್ಲ ಏನಾಗ್ತಾ ಇತ್ತು ಹಿಂದಿನ ಕಾಲದಲ್ಲಿ ಅಪ್ಪಂಗೆ ಮಗಂಗೆ ಜನರೇಷನ್ ಗ್ಯಾಪ್ ಅಂತ ಹೇಳ್ತಾ ಇದ್ದು, ಈಗ ಆಸ್ ಅ ಟೈಮ್ ಅಡ್ವಾನ್ಸ್ ಟೆಕ್ನಾಲಜಿ ಇಸ್ ಇಂಪ್ರೂವ್, ಈಗ ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರಿಗೆ ಜನರೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ಇಂಥ ಇರೋ ಪರಿಸ್ಥಿತಿ ಒಳಗೆ ಎಲ್ಲರಿಗೂ ಇರುವಂತ ಕಾಮನ್ ಲಿಂಕ್ ಮಾಡೋದು ಹೇಗೆ? ರೀಸೆಂಟ್ ಆಗಿ ನೀವೆಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರ್ಬೇಕು. ಕ್ರಿಕೆಟ್ ಮ್ಯಾಚ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಮಿತಾಬ್ ಬಚ್ಚನ್ ಹಂಟರ್ ಗನ್ ಇಟ್ಕೊಂಡು ಹೀಗೆ ಕ್ಲೀನ್ ಮಾಡ್ತಾ ಇರ್ತಾನೆ. ಅವನ ಮಗ ರಣಬೀರ್ ಸಿಂಗು ಎನ್ವೈರ್ಮೆಂಟಲಿಸ್ಟ್, ಎಷ್ಟಕ್ಕೆ ಆಪೋಸಿಟ್ ನೋಡಿ, ಅವ್ರು ಇವ್ರಿಗೆ ಆಪೋಸಿಟ್. ಆದ್ರೆ ಇಬ್ರು ಕೂತ್ಕೊಂಡು ಫುಲ್ ಕೊನೆಯಲ್ಲಿ ಕೂತಾಗ ಕಮಲಾ ಪ್ರಸಾದ್ ಅಂತ ಪಾನ್ ಮಸಾಲ, ಇಬ್ರಿಗೂ ಟೇಸ್ಟ್ ಒಂದೇ ಅಂತ. ಯಾತಕ್ಕೆ ಆ ಗಟ್ಟೆ ನಾನು ನಿಮ್ಮಲ್ಲಿ ಹೇಳಕ್ ಬರ್ತೀನಿ ಅಂದ್ರೆ, ಬಹುಶಃ ಹಿರಿಯ ಜನರೇಷನ್ ಯಂಗರ್ ಜನರೇಷನ್ ಕಾಮನ್ ಮಾಡುವಂಥದ್ದು ಈ ಯೋಗ ಒಂದೇ ಅಂತ ಹೇಳಿ ನಿಮ್ಗೆ ಹೇಳಕ್ ಬರ್ತೀನಿ. ಇವರು ಗುರುರಾಜ್ ಕರ್ಜೋಗಿ ಅಂತ ಒಬ್ರು ಬಹಳ ಚೆನ್ನಾಗಿ ಭಾಷಣ ಮಾಡ್ತಾರೆ. ನೀವೆಲ್ಲ ಅನೇಕ ಜನರು ಅವ್ರು ಹೇಳಿರ್ಬೋದು, ಅವ್ರ ಬಗ್ಗೆ ಭಾಷಣ ಕೇಳಿರ್ಬೋದು. ಅವರು ಒಂದು ಘಟನೆ ಹೇಳ್ತಾರೆ. ಅವರು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ರು. ಒಬ್ಬ ಲೆಕ್ಚರರು ಅವ್ರ ಮನೆ ಊಟಕ್ಕೆ ಕರೆದ್ರು. ಊಟಕ್ಕೆ ಕರೆದಾಗ ಅವ್ರು ಹೋಗಿ ಕೂತ್ಕೊಂಡ್ರು. ಆಗ ಅವರೆಲ್ಲ ಮಾತಾಡ್ತಾ ಕೂತಿದ್ರು. ಅವರ ಲೆಕ್ಚರರ್ ಮಗ ಚಿಕ್ಕ ಹುಡುಗ, ಅವನು ಬಂದಂತೆ. ಅಂಕಲ್ ನಿಮ್ಮಲ್ಲಿ ಬಾತ್ರೂಮಲ್ಲಿ ಶವರ್ ಇದೆಯಾ? ಆ ಲೆಕ್ಚರಿಗೆ ಒಂಥರ ಎಂಬರಾಸ್ಮೆಂಟ್, ಅಭಾಸ, ಅಯ್ಯೋ ಇದೇನಪ್ಪ, ಊಟ ತಿಂಡಿಗೆ ಬಂದಾಗ ಇವರು ಕೂತ್ಕೊಂಡ ಪ್ರಿನ್ಸಿಪಾಲ್ ಬಂದಾಗ ಇದೆಲ್ಲ ಬಿಟ್ಬಿಟ್ಟು ಚಿಕ್ಕ ಹುಡುಗ ಬಂದೆ, ಹೋಗೋಗು ಆಮೇಲೆ ಮಾತಾಡಿದ್ರೆ ಕೇಳಲಿಲ್ಲ ಅವನು. ಇದೇ ಹೇಳಿ ಅಂಕಲ್ ಹೌದಪ್ಪ ಇದೆ ಅಂದ್ರು. ನಮ್ಮಲ್ಲಿ ಇದೆ, ಬನ್ನಿ ತೋರಿಸ್ತೀನಿ ಅಂತ ಬಚ್ಚನ್ ಮನೆ ಕರ್ಕೊಂಡರು. ಆ ಬಚ್ಚನ್ ಮನೆ ಕರ್ಕೊಂಡು ಹೋದಾಗ ನೋಡ್ತಾರೆ, ಅಲ್ಲಿ ಇದೆ ಶವರ್ ಇಲ್ಲ. ಅಲ್ಲಿ ಎಲ್ಲಪ್ಪ ಶವರ್ ಇದೆ ಅಂತಂದ್ರೆ ನಮ್ಮಲ್ಲಿ ಇಲ್ಲ ಅಂತಿಲ್ಲ, ತಡೀರಿ ಅಂಕಲ್ ಅಂತ ಹೇಳಿ ಜೇಬಿನಿಂದ ಒಂದು ಬಲೂನ್ ತೆಗೆದು, ಆ ಬಲೂನ್ ತೆಗೆದು ಒಂದು ದಾರ ತಗೊಂಡು ನಲ್ಲಿಗೆ ಸಿಗಿಸ್ಬಿಟ್ಟು ನೀರು ಬಿಟ್ಟ. ನೀರು ತುಂಬ್ತಾ ಬಲೂನ್ ದಪ್ಪಕ್ಕೆ ಆಗ್ತಾ ಬಂತು. ಇನ್ನೇನು ಬೇಡಪ್ಪ ಒಡೆದೋಗುತ್ತೆ, ಬಲೂನ್ ಒಡೆದೋಗುತ್ತೆ ಹಾಗೆ ಅಂತ ಅವ್ರು ಹೇಳಿದಾಗ ಇದೇನು ಹೊಡೆಯುತ್ತೆ ಅಂತ ಅನ್ನಿಸ್ದಾಗ ಜೇಬಿನಿಂದ ಒಂದು ಚಿಕ್ಕ ಪಿನ್ ತೆಗೆದ ಅದ್ರ ಸಾಕಷ್ಟು ತೂತುಗಳು ಮಾಡ್ತಾರೆ, ರಂಧ್ರ ಮಾಡ್ತಾರೆ. ನೀರೆಲ್ಲ ಚೊಯ್ಯಿ ಅಂತ ಹೊರಗೆ ಬರ್ತಾ ಬಂತು. ನಲ್ಲಿ ನಿಲ್ಲಿಸ್ತಾ ಬಲೂನ್ ಚಪ್ಪೆ ಆಯ್ತು. ಆವಾಗ ನಿಧಾನಾಗಿ ನಲ್ಲಿ ತಿರುಗಿಸ್ಬಿಟ್ಟ, ನೀರು ಬರ್ತಾ ಇತ್ತು, ನೀರು ಹೊರಗೆ ಹೋಗ್ತಾ ಇತ್ತು. ನೋಡಿ ಅಂಕಲ್, ಇದು ನಮ್ಮ ಮನೆ ಶವರು. ಈ ಘಟನೆಯನ್ನು ಹೇಳಿ ಗುರುರಾಜ್ ಆಮೇಲೆ ಹೇಳ್ತಾರೆ, ಇವರಿಗೆ ಮನೆಗೆ ಹೋದ್ಮೇಲೆ ಜ್ಞಾನೋದಯ ಆಯ್ತಂತ. ಅರೆ, ನಾವುಗಳು ಮನುಷ್ಯರು, ನಮ್ಮ ಲೈಫ್ ಕೂಡ ಇದೇ ತರ ಬಲೂನ್ ಇದ್ದ ಹಾಗೆ. ನಾವು ಹುಟ್ತಾ ಹಾಗೆ ಬರ್ತೀವಿ, ಚಪ್ಪೆ ಆಗಿರ್ತೀವಿ. ಆದ್ರೆ ನಮಗೆ ಬೇರೆ ಬೇರೆ ನೂರಾರು ಮುಖಗಳು, ಒಂದ್ ಕಡೆ ಅಣ್ಣ, ತಮ್ಮ, ಅಪ್ಪ, ತಾತ, ಚಿಕ್ಕಪ್ಪ, ಸ್ನೇಹಿತ, ಈಗ ಅನೇಕ ಮುಖಗಳು, ಬೇರೆ ಬೇರೆ ಮುಖಗಳು ನಮಗಿರುತ್ತೆ. ಇಲ್ಲಿ ಹೇಗೆ ಬಲೂನು ನೀರು ತುಂಬಾ ಜಾಸ್ತಿ ಆದಾಗ ಬರ್ಸ್ಟ್ ಆಗಬಾರ್ದು, ಹಾಗೆ ನಮಗೆ ಅನೇಕ ಮುಖಗಳು ಇದ್ದಾಗ ಮಾತ್ರ ನಮ್ಮ ಅಸ್ತಿತ್ವ ಉಳಿಯುತ್ತೆ. ಇದೆಲ್ಲ ಅಸ್ತಿತ್ವದಲ್ಲಿ ಉಳ್ಕೊಳ್ಳೋದಕ್ಕೆ ನಾವು ಕೊಡಬೇಕಾದ ಕಂದಾಯ ಅಥವಾ ಋಣ ಏನಪ್ಪ ಅಂತ ಸಹಾಯ ಮಾಡೋದು. ಆಗ ಮಾಡಿದಾಗಲೇ ನಮ್ಗೆ ಅಸ್ತಿತ್ವ ಇರುತ್ತೆ, ಇಲ್ಲದೆ ಇರಲ್ಲ ಅಂತ ಅದನ್ನ ಬಹಳ ಚೆನ್ನಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು. ಐ ಡೋಂಟ್ ನೋ ಹೌ ಮಚ್ ಟೈಮ್ ಐ ಹ್ಯಾವ್ ಹಿಯರ್. ಈಗ ಇದೆ, ನೀವು ಹೇಳ್ಬೇಕು, ಅರ್ಧ ಗಂಟೆ ಆದಾಗ ನೀವೇ ಹೇಳ್ಬೇಕು ನನಗೆ. ಹಾ ಸರ್. ಓಕೆ, ಆಮೇಲೆ ಆಡಿಬಲ್ ಕ್ಲೀನಾಗಿ ಬರ್ತಾ ಇದೆಯಾ? ಕ್ಲೀನಾಗಿ ಬರ್ತಾ ಇದೆ ಸರ್. ಓಕೆ, ರೈಟ್, ಥ್ಯಾಂಕ್ ಯು. ಎಲ್ಲ ಹೇಳ್ತಾರೆ ಸರ್, ಇದೆಲ್ಲ ಕರೆಕ್ಟು, ಹೇಳೋದನ್ನ ಬಹಳ ಸುಲಭ, ಕಥೆಗಳು ಗೀತೆಗಳು ಇದೆಲ್ಲಾನು ಪ್ರಾಕ್ಟಿಕಲ್ ಆಗಿ ಏನಾದ್ರು ಇದೆಯಾ ಹೇಳಿ ಅಂತ. ಕೃಷ್ಣ ಮತ್ತು ಅರ್ಜುನ್ ಅಂತ ಒಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಅಲ್ಲಿ ಕೃಷ್ಣ ಅರ್ಜುನ ಒಂದ್ ಕಡೆ ಹೋಗ್ತಾ ನಿಂತಿದ್ದಾಗ ಒಬ್ಬ ಬಡವ ಬಂದು ದಾನ ಕೇಳ್ದ. ಅರ್ಜುನ ಏನ್ ಮಾಡ್ದ, ಒಂದು ತೈಲಿ ತುಂಬ ಇದ್ದಂತ ಚಿನ್ನದ ನಾಣ್ಯಗಳ ತೈಲಿಯನ್ನು ತೆಗೆದು ಅವ್ನ ಕೈಲಿ ಹಿಂಗೆ ಕೊಟ್ಟ. ಕೃಷ್ಣ ನಗತಾ ಇದ್ದಂತೆ. ಇವನು ಯಾಕೆ ಹೀಗೆ ನಗ್ತಾ ಇದ್ದಾನೆ, ನಾನು ದಾನ ಇಲ್ಲಿ ಮಾಡಿದೆ ಅಂತ ಏನು ಹೇಳಿಲ್ಲ, ಸುಮ್ಮನಿದ್ದ. ಅವನು ಬಡವ ಹೀಗೆ ಒಂದು ಸ್ವಲ್ಪ ದೂರ ಮುಂದೆ ಹೋದಂತೆ. ಹೋದಾಗ ಅಲ್ಲಿ ಒಬ್ಬ ಕಳ್ಳ ಬಂದು ಅವನ ಬ್ಯಾಗ್ನ ಹಿಂಗೆ ಕಿತ್ಕೊಂಡು ಓಡೋಟ. ತಿರ್ಗಾ ವಾಪಸ್ ಬಂದ. ಇಲ್ಲಿ
ವಾಪಸ್ ಬಂದಾಗ ಏನ್ ಮಾಡ್ತೈತೆ, ಈ ಸರಿ ತೈಲಿ ಗೀಲಿ ಬೇಡ, ಯಾರಿಗೂ ಕಾಣದೇ ಇರೋ ಥರ ಇಲ್ಲಿ ಒಂದು ದಪ್ಪದೊಂದು ವಜ್ರ ಕೊಟ್ಟನಂತೆ. ಈ ವಜ್ರ ತೊಗೊಂಡು ಹೋದ ಅವನು ಬಡವ, ಮನೆ ಒಳಗೆ ಹೋಗ್ಬಿಟ್ಟು ಒಂದು ಪಾತ್ರೆ ಒಳಗೆ ಅಂತ ವಜ್ರನೇ ಇಟ್ಟುಬಿಟ್ಟು. ತುಂಬ ಸುಸ್ತಾಗಿತ್ತು, ನಿದ್ದೆ ಆಯಿತು, ಹೇಗೆ ಬಂದಾಗ ಬೆಳಿಗ್ಗೆ ಬಂದಾಗ ಎತ್ತಿಗೆರೋಣ ಹಾಗೆ ಅಂತೇಳಿ ಮಲ್ಕೊಂಡ. ಬೆಳಿಗ್ಗೆ ಎದ್ಬಿಟ್ಟು ನೋಡ್ತಾನೆ ಪಾತ್ರೆ ಇಲ್ಲ. ನೋಡ್ತಾನೆ ಅವ್ನ ಹೆಂಡತಿ ಆವಾಗ ಬರ್ತಾ ಇದ್ದಾಳೆ. ಹಾಗೆ ಏನಮ್ಮ ಎಲ್ಲಿ ಹೋಗಿದ್ದೀನಿ, ನದಿಗೆ ಹೋಗಿದ್ದೆ ನೀರು ತುಂಬ್ಕೊಂಬರಕ್ಕೆ ಅಂತ ಅಂದ್ಬಿಟ್ಟು ಆ ಪಾತ್ರೆಯಲ್ಲಿ ನೀರು ತುಂಬ್ಕೊಂಬರ್ತಾಳೆ. ಗಾಬರಿಗೆ ತೊಗೊಂಡು ನೋಡ್ತಾನೆ ಪಾತ್ರೆ ಒಳಗೆ ವಜ್ರ ಇಲ್ಲ, ಅದು ನೀರಲ್ಲಿ ಬರ್ತಾ ಅದು ನೀರಲ್ಲಿ ಕೊಟ್ಟೋಗಿದೆ. ತುಂಬಾ ಬೇಜಾರಾಗಿ ವಾಪಸ್ ಬಂದಂತೆ ಅರ್ಜುನ ಹತ್ರ. ಅರ್ಜುನ ಬಂದಾಗ ಅರ್ಜುನ ಏನೋ ಕೊಡಕೋದ ಸ್ವಲ್ಪ ಸುಮ್ಮನಿರು ಅಂತ ಹೇಳಿ ಕೃಷ್ಣ 2 ಕಾಸು ಕೊಟ್ಟನಂತೆ ಇವನಿಗೆ. ಕುಹಕನಾಗೆ ಅರ್ಜುನ್ಗೆ, ಅರೆ ನಾನು ಚಿನ್ನದ ನಾಣ್ಯ ಕೊಟ್ಟೆ, ಅವನಿಗೆ ವಜ್ರ ಕೊಟ್ಟೆ, ಅದೇನೂ ಆಗ್ಲೇ ಇಲ್ಲ, ನೀನು ಬರೀ 2 ಕಾಸು ಕೊಡ್ತಾ ಇದ್ದಿಂದ ಏನಾಗತ್ತೆ ಇವನಿಗೆ ಹಾಗೆ ಅಂತ. ನೋಡಿ ಪ್ರಾಕ್ಟಿಕಲ್ ಆಗಿ ಏನಾಯ್ತು ಅನ್ನೋ ಕೇಳ್ತಾ ಇರೋದು. ಅವನು 2 ಕಾಸು ತೊಗೊಂಡಲ್ಲಿ ಮುಂದೆ ಹೋಗ್ತಾ ಇದ್ದ. ನೋಡಿದ್ರೆ ಒಬ್ಬ ಬೆಸ್ತ ಒಂದು ದೊಡ್ಡ ಮೀನನ್ನ ಹಿಡ್ಕೊಂಡು, ಅದಿನ್ನೂ ಸತ್ತಿರಲ್ಲ, ಬಲೆಯಲ್ಲಿ ಹಾಕೊಂಡು ಎಳ್ಕೊಂಡು ಬರ್ತಾ ಇದ್ದಾನೆ ನೀರಲ್ಲಿ ವದ ಅಂತ. ಆ ದೊಡ್ಡದು ಮೀನು, ನೀರಿಲ್ಲ, ಬಲೆ ಒಳಗೆ ಒದ್ದಾಡ್ತಾ ವಿಲವಿಲ್ಲ ಅಂತ ಒದ್ದಾಡ್ತಾ ಇದ್ದಂತೆ. ಈ ಬಡವನಿಗೆ ತುಂಬಾ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಸರಿ ಅಂತ 2 ಕಾಸು ಅವನು ಕೊಟ್ಬಿಟ್ಟು ಆ ಮೀನ ತಗೊಂಡು ಒಂದು ಪಾತ್ರೆಯಲ್ಲಿ ಹಿಂಗೆ ಹಾಕದ, ನೀರು ಹಾಕ್ಬಿಟ್ಟು ಬದುಕಲಿ ಪಾಪ ಹಾಗೇನ್ ಮಾಡ್ದ. ಹಾಕಿದ ತಕ್ಷಣ ಪಟ್ ಅಂತ ಶಬ್ದ ಬಂತು. ಏನು ಅಂತ ನೋಡ್ತಾನೆ, ಅದ್ರೊಳಗೆ ಅದು ನುಂಗಿದ್ದ ವಜ್ರನ ಕಕ್ತು. ಇವಂದೇ ಅದು ವಜ್ರ, ಎಣ್ಣೆ ಅವ್ನು ಕೊಟ್ಟಂತ ವಜ್ರ ಮೀನ್ ಕಕ್ತದ. ಇವನಿಗೆ ಆಶ್ಚರ್ಯ, ಈಗ ಬಗ್ಗೆ ನಡ್ತಾ ನಂಗೆ ಕಾಣಿಸ್ತು, ನಂಗೆ ಗೊತ್ತಾಯ್ತು, ನಾನು ಕೀರ್ತೆ, ನಾನು ನೋಡ್ದೆ ಜೋರ ಕಿರ್ಚಿದ್ನಂತೆ. ಹೀಗೆ ಕಿರ್ಚೋ ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಕಳ್ಳ ಇದ್ದ, ಹಿಂದಿನ ಅವನ ಬ್ಯಾಗ್ನ ಕದ್ದಂತ ಕಳ್ಳ ಇದ್ದಂತೆ. ಕಳ್ಳಂಗ ಅಯ್ಯೋ ನಾನು ಯಾರೊಂದು ಗೊತ್ತಾಯ್ತು ಅಂತ ಓಡಿ ಹೆದರ್ಕೊಂಡು ಓಡ್ ಬಂದು ಇವನ್ ಬಂದೆ ಬ್ಯಾಗಿನ ತೈಲಿನ ಎತ್ತುಬಿಟ್ಟು ಓಡೋಟೋದಂತೆ. ಆಗ ಇದೆರಡು ವಾಪಸ್ ತಗೊಂಬಂದು ಕೃಷ್ಣನಿಗೆ ಧನ್ಯವಾದ ಹೇಳದಂತೆ. ಆಗ ಕೃಷ್ಣ ಹೇಳದಂತೆ, ನೋಡು ಯಾವತ್ತಿದ್ರು ಏನೇ ಇದ್ರು ಕೂಡ ನಾವು ಯಾವಾಗ ಇನ್ನೊಬ್ರು ಕಷ್ಟಕ್ಕೆ ಹಾಕ್ತೀವಿ ಆಗ ನಮಗೆ ಒಳ್ಳೇದಾಗತ್ತೆ ಅಂತೇಳಿ. ಯಾತಕ್ಕೆ ಇದನ್ನ ನಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಮಾಡರ್ನ್ ಟೈಮ್ಸ್ ಅಲ್ಲಿ ನಮ್ಮ ಜೀವನ ಹೇಗಿರ್ಬೇಕು ಅಂದ್ರೆ, ನಾವು ಇನ್ನೊಬ್ಬರಿಗೆ ಒಂದು ರೋಡ್ ಮಾಡೆಲ್ ಆಗಿರ್ಬೇಕು. ಅದ್ರ ಜೊತೆ ಒಳಗೆ ಆದಷ್ಟು ಜನಗಳು ನಮ್ಮನ್ನ ಇಷ್ಟಪಡೋ ಹಂಗಿರ್ಬೇಕು. ಈಗ ಇದೇ ತರ ನಾನು ಅನೇಕ ಕಥೆಗಳು ಹೇಳ್ತಾ ಹೋಗ್ಬೋದು ನಾವು. ಒಬ್ಬ ಸಾಧು ಒಂದು ಜಗಲಿ ಮೇಲೆ ಮಲಗಿದ್ನಂತೆ. ಒಳಗಡೆ ಒಂದು ಅಜ್ಜಿ ಮತ್ತೆ ಮೊಮ್ಮಗಳು ಇಬ್ಬರಿದ್ದಾರೆ, ಚಿಕ್ಕ ಹುಡುಗಿರು. ಮಧ್ಯರಾತ್ರಿ ಇವಳು ಬಾಗ್ಲಲ್ಲಿ ಏನೋ ಜೋರಾಗಿ ಶಬ್ದಗಳು. ಏನು ಅಂತ ಹೇಳಿದ್ರೆ, ಅಜ್ಜಿಗೆ ಮೊಮ್ಮಗಳು ಹೇಳ್ತಾ ಇದ್ರು, ಅಜ್ಜಿಯಾಗಿ ಆ ಕೊನೆ ಮನೆ ತಮ್ಮಣ್ಣ ಇದ್ನಲ್ಲ, ತಮ್ಮಣ್ಣ ಹೋಗ್ಬಿಟ್ಟ ಅಂತ. ಅಯ್ಯೋ ಪಾಪ ಚೇ ಹೋಗ್ಬಿಟ್ಟ, ಬಹಳ ಅನ್ಯಾಯ ಹಾಗೆ ಅಂತ ಹೇಳ್ಬಿಟ್ಟು, ಆಯ್ತು ಅವನು ಸ್ವರ್ಗಕ್ಕೆ ಹೋದ್ನೋ ನರ್ಕಕ್ಕೆ ಹೋದ್ನೋ ನೋಡ್ಕೊಂಬ ಅಂತ. ಸಾಧು ಬರ್ತಿದ್ರೆ, ಅದೇ ಚಿಕ್ಕ ಹುಡುಗಿ ಇವಳು ಅಲ್ಲಿ ಹೋಗ್ಬಿಟ್ಟು ಹೋಗ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ ಅವನು ಸ್ವರ್ಗಕ್ಕೆ ಹೋದ್ನ ನರ್ಕೋದ್ನ, ಇವ್ ಮಗುಗೆ ಹೆಂಗ್ ಗೊತ್ತಾಗುತ್ತೆ ಈ ಹುಡುಗಿಗೆ? ಅದು ಆಶ್ಚರ್ಯ, ಕುತೂಹಲ. ರಾತ್ರಿ ಎದ್ದು ಕೂತಿದ್ನಂತೆ. ಒಂದ್ ಸ್ವಲ್ಪ ಹತ್ರ ಆದ್ಮೇಲೆ ಚಿಕ್ಕ ಹುಡುಗಿ ವಾಪಸ್ ಬಂದ್ಲು, ಅಜ್ಜಿ ಅವನು ಸ್ವರ್ಗಕ್ಕೆ ಹೋದ. ಇವನ್ಗೆ ಆಶ್ಚರ್ಯ. ಬೆಳಗಾಗ ತನಕ ಕೂತ್ಕೊಂಡು ಅಲ್ಲಿ ಜಗಲಿಲಿ ಇದ್ಬಿಟ್ಟು ಆಮೇಲೆ ಮನೆಗೆ ಬೆಳಗ್ಗೆ ಆದ್ಮೇಲೆ ಹೋಗಿ ಎದ್ದಿದ್ದು. ಆಗ ಅವ್ರು ಕೇಳಿದಂತೆ, ಅಜ್ಜಿನ ಕೇಳಿದಂತೆ, ಅಜ್ಜಿ ಇಷ್ಟು ಚಿಕ್ಕ ಹುಡುಗಿ ಇವಳು, ಅವರು ಸ್ವರ್ಗಕ್ಕೆ ಹೋದ್ನೋ ನರ್ಕೋಕ್ಕೆ ಹೋದ್ನೋ ಅಂತ ಕೇಳ್ತಾ ಇದ್ದೀನಿ ನೀನು, ಅವನು ವಾಪಸ್ ಬಂದು ಸ್ವರ್ಗಕ್ಕೆ ಹೋದ್ರು, ಏನಿದ್ರ ಅರ್ಥ? ಆಗ ಅಜ್ಜಿ ಹೇಳ್ತಂತೆ, ನೋಡು ನಾವು ಯಾವಾಗ್ಲೂ ಯಾರು ಒಬ್ಬ ವ್ಯಕ್ತಿ ಸತ್ತಾಗ ತುಂಬಾ ಜನಗಳಿತ್ತು, ಅಳ್ತಾ ಇದ್ರು ಅಂತಂದ್ರೆ ಅವನು ಸ್ವರ್ಗಕ್ಕೆ ಹೋಗಿದ್ದಾನೆ ಅಂತ. ಯಾರು ಇಲ್ಲ, ಯಾರು ಬೇಜಾರು ಪಟ್ಕೋತಲ್ಲ, ಯಾರು ಇಲ್ಲ ಅಂದ್ರೆ ಅವ್ನು ನರಕಕ್ಕೆ ಹೋದ ಅಂತ. ಇದು ತಾತ್ಪರ್ಯ ಅಂತ. ಯಾತಕ್ಕೆ ಈ ಘಟನೆ ಹೇಳ್ತಾ ಇದ್ದೀರಿ ಅಂತ ನೀವೇ ನೋಡಿರ್ಬೋದು. ಮೊನ್ನೆ ಪುನೀತ್ ರಾಜ್ಕುಮಾರ್ ಹೋದಾಗ ಲಕ್ಷಾಂತರ ಜನ ಬಂದು ಹತ್ತು ಎಲ್ಲ ಮಾಡಿದ ಜೊತೆ ಒಳಗೆ ಅವ್ನು ಮಾಡಿದ ಸೇವೆಗಳು ಏನು ಅಂತ ಅವಾಗ ಗೊತ್ತಾಯ್ತು ಜನಗಳಿಗೆ ಅಂತ. ಹಾಗೆ ಈ ಇದರಲ್ಲಿ ನಾನು ನಿನ್ನೆ ಡಾಕ್ಟರ್ ಪುಟ್ಟಪ್ಪ, ನಮ್ಗೆಲ್ಲ ಗೊತ್ತಿರ್ಬೋದು, ಡೆತ್ ಇಟ್ಬೋದು, ನೆನ್ನೆ ನೋಡಕ್ ಕೂಡ ಹೋಗಿದ್ದೆ ನಾನು. ಹಾಗೆ ಅಲ್ಲಿ ಹೋಗಿ ನೋಡಿದಾಗ ಕೂಡ ನೋಡಿದೆ ನಾನು, ಅಪಾರ ಜನಸಂದಣಿ, ಎಲ್ಲರೂ ಅಂತಾರೆ ಪಾಪ ಹೋಗ್ಬಾರ್ದಾಗಿತ್ತು ಹಾಗೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗೆ ಇದ್ದಂತ ವ್ಯಕ್ತಿ ನಮ್ಮ ಜೀವನದಲ್ಲಿ ನಾವು ಹೀಗೆ ಇದ್ದಾಗ ಮಾತ್ರ ಅದು ಸಾಧ್ಯ ಅಂತ ಹೇಳಿ. ಸರ್ ಕನ್ಕ್ಲೂಡ್ ಮಾಡ್ಬೋದು ನೀವು ಈಗ? ಕನ್ಕ್ಲೂಡ್ ಮಾಡ್ಬೋದಾ? ನಿಮಿಷ. ಸ್ನೇಹಿತರೆ, ಈ ಯೋಗ ಮತ್ತೆ ಮಾಡರ್ನ್ ಟೈಮ್ಸ್ ಅಂತ ಎಷ್ಟು ಬೇಕಾದ್ರೆ ಹೇಳ್ತಾ ಹೋಗ್ಬೋದು. ಆದ್ರೆ ಬಹಳ ಮುಖ್ಯವಾಗಿ ನನಗೆ ಬಹಳ ವಿಶಿಷ್ಟವಾಗಿ ನಂಗಾದಂಥ ಅನುಭವ ಏನಪ್ಪಾ ಅಂದಾಗ, ನನ್ನ ಆತ್ಮೀಯ ಮಿತ್ರ ಡಾಕ್ಟರ್ ಬಿ ಆರ್ ಪೈ, ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಅವರು 21 ವರ್ಷದ ಯುವಕ, ಜೊತೆ ಒಳಗೆ ಏನಪ್ಪಾ ಅಂತಂದ್ರೆ 68 ವರ್ಷ ಅನುಭವ ಇರುವಂತ ವ್ಯಕ್ತಿ. ಅವರಿಗೆ ವಯಸ್ಸು 84, ಅದು 84 ವರ್ಷ ಅಂತ ಹೇಳ್ಬಾರ್ದು, 21 ಪ್ಲಸ್
84 ಅಂತಂದ್ರೆ ಒಂದು 63 ವರ್ಷ ಅನುಭವ ಇರುವಂತ ವ್ಯಕ್ತಿ. ಅವರ ಕ್ರಿಯಾಶೀಲತೆ ನೋಡೋದಂತೂ ಬಹಳ ಖುಷಿ ಆಗುತ್ತೆ ನನಗೆ. ಆ ಸಾಲ್ಟ್ ಕೇವಲ ಕೂತಿದ್ದೆ ಒಂದು 15 ನಿಮಿಷ, ಬಹಳ ವಿಶಿಷ್ಟವಾದ ಅನುಭವ. ಬರೀ ಅದನ್ನ ನಾನಿಲ್ಲಿ ಕ್ಯಾನ್ವಾಸ್ ಮಾಡ್ತೇನೆ ಅಂತ ಅನ್ಕೋಬೇಡಿ. ಇಟ್ ವಾಸ್ ಅ ವೆರಿ ಯುನೀಕ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ ಟು ಸ್ಟೇ ಇನ್ ದಟ್ ಪರ್ಟಿಕ್ಯುಲರ್ ಸಾಲ್ಟ್ ಕೇವ್. ತುಂಬಾನೇ ಚೆನ್ನಾಯಿತು. ಬಿಲೀವ್ ಮಿ ವೆನ್ ಐ ಸೇ, ಇನ್ಫ್ಯಾಕ್ಟ್ ವೆನ್ ಐ ಕೇಮ್ ಔಟ್ ಐ ಫೆಲ್ಟ್ ರಿಯಲಿ ರಿಜುವಿನೇಟೆಡ್ ಅಂತ ಒಂದು ಉತ್ತಮ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಟೋಟಲ್ ವೆಲ್ನೆಸ್ ಅನ್ನೋದು ಅವರ ಬಹಳ ಇಷ್ಟವಾದ ವಿಷಯ. ಅಂತಹ ವಿಷಯದಲ್ಲಿ ಕೂಡ ಕೂತ್ಕೊಂಡು ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ. ಅಂತಹ ವ್ಯಕ್ತಿ ಕ್ರಿಯಾಶೀಲತೆ ನೋಡಿದ್ರೆ ಯಾವುದೇ ಯುವಕರು ನಾಟ್ಕೊಳ್ಳೋಷ್ಟು ಉತ್ಸಾಹ ಇರುವಂತ ಕ್ರಿಯಾಶೀಲ ವ್ಯಕ್ತಿಯವರು. ಅವರ ನೇತೃತ್ವದಲ್ಲಿ ವಿಜಯ ಫೌಂಡೇಶನ್ನಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ಈ ಚೈತನ್ಯ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ನನ್ನ ಎಲ್ಲ ಮಿತ್ರರು, ಯೋಗದಿರ್ಬೋದು, ನನ್ನ ಕಾಲೇಜ್ ಕ್ಲಾಸ್ ಫ್ರೆಂಡ್ಸ್ ಇರ್ಬೋದು, ಬೇರೆಯವ್ರು ಇರ್ಬೋದು, ಯಾರ್ಯಾರು ಬಂದಿದ್ದಾರೋ ಗೊತ್ತಿಲ್ಲ, ನನಗೆ ಇಲ್ಲಿ ಇಷ್ಟು ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತು ನನ್ನ ಮಾತನ್ನ ತಾಳ್ಮೆಯಿಂದ ಕೇಳಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಕಾರ್ಪೊರೇಟ್ ಯೋಗಿ ಅಂತ ಒಂದು ಬಿರುದು ಕೊಟ್ಟಂತ ವಿಜಯ ಫೌಂಡೇಶನ್ಗೆ ನಾನು ಆಭಾರಿಯಾಗಿದ್ದೀನಿ. ನಮಸ್ಕಾರ. ಶ್ರೀಯುತ ರಂಗರಾವ್ ಕೃಷ್ಣ ಅವರಿಗೆ ಧನ್ಯವಾದಗಳು. ಇದುವರೆಗೂ ಅನೇಕ ಕಥೆಗಳ ಮೂಲಕ, ಅನೇಕ ದೃಷ್ಟಾಂತಗಳ ಮೂಲಕ ಈ ಮಾಡ್ರನ್ ಲೈಫ್ ಅಂತ ಏನು ಕರಿತೀವಿ, ಇದಕ್ಕೆ ನಾವು ಇದನ್ನು ಹೆಚ್ಚು ಮೌಲ್ಯಯುತನಾಗಿ ಹೇಗೆ ಮಾಡಬಹುದು ಅನ್ನೋದನ್ನ ನಮ್ಮ ಮುಂದೆ ತಮ್ಮ ಹಂಚಿಕೊಂಡ್ರು. ಹಾಗೆ ಅವರು ಸೂರ್ಯ ನಮಸ್ಕಾರವನ್ನು ಹೇಗೆ ಯಾತಿಗೆ ಕಲ್ತರು, ಅದಕ್ಕೆ ಸ್ಫೂರ್ತಿ ಏನು ಅನ್ನೋದನ್ನು ಕೂಡ ನಮ್ಮ ಮುಂದೆ ಹಂಚಿದ್ರು. ಅವರಿಗೆ ಅತ್ಯಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈಗ ಕೆಲವು ಗಣ್ಯರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈ ಆನ್ಲೈನ್ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮೊದಲಿಗೆ ಡಾಕ್ಟರ್ TM ಶ್ರೀನಿವಾಸನ್. ಇವರು ವಿಜ್ಞಾನಿ ಸಹ ಹೌದು, ಇಂಟರ್ನ್ಯಾಷನಲ್ ಯೋಗ ಎಕ್ಸ್ಪರ್ಟ್ ಸಹ ಹೌದು, ಬೆಂಗಳೂರಿನ ವ್ಯಾಸ ಅಲ್ಲಿಯ ಡೀನ್ ಕೂಡ ಹೌದು. ಅವರು ಈಗ 1-2 ನಿಮಿಷಗಳ ಕಾಲ ಮಾತಾಡ್ತಾರೆ ನಮ್ಮನ್ನು ಕುರಿತು. Thank you very much. Shall I carry on? Yeah, please, sir, please. Okay, I will talk in English. I'm from Chennai. Yeah. Staying here now. If I talk in Kannada, nobody will understand, including myself. So I will talk in English. I hope at least some people understand. Now, Sri Krishna Varu, he has achieved the milestone doing what he is doing in asana, especially Surya Namaskara, which includes so many postures, 12 postures in it, and doing it for 108 times every day for 108 days. And no mere achievement for a man of an advanced, let us say, in his middle ages. I thank Sri Pai Ji and Venkatesh for this opportunity. Now, what does modern man lacks that yoga can give? Is he really lacking something? He has car, he has apartment, he has a nice family, maybe he likes his work, but then why should he do yoga at all? Now, whether we like it or not, and by the way, I'm one year older to Sri Pai Ji, whether we like it or not, we get old. And it is nothing against being old, because most people do not get to be 70 years or 80 years in their lives, unfortunately. And since we are old, we have to take care of ourselves, and we have to take care of health. Health is the most important aspect of our living, especially as we age. Things happen, and we believe most of the things that medical doctors tell us. They'll say if you are 75, if you are after 50, your neurons starts losing. After 60, you will not remember your own face in the morning when you go to shave, and all kinds of other things are put in our mind. So we believe that, and we slowly get to be like that, because that's what is expected of old people. Now, doing asanas and pranayama and there are 8 steps, as you know, of Patanjali's Yoga Sutra of Raja Yoga, starting with yama, niyama, asana, pranayama, pratyahara, dharana, dhyana, samadhi. The ultimate aim of yoga is to go to a level called samadhi, where you are trying to understand the whole of universe, its origin, and our own role in that, in the play of the time that goes on around us. So, and asana is one aspect of it, a very important aspect, because it keeps our body hale and healthy. And also it is related to
pranayama. Once you start pranayama, then your mind also settles down. This is conducive towards higher levels of yoga practice. And as important as these, you should say yama niyama is very important. That is, social and personal commitments are required. As Dr. Pai has said very correctly, what we are talking about are commitments. I want to commit to myself, like Sri Krishna has taken a great commitment and is achieving it. It is not commandments. Commandments come from outside. and somebody said very clearly, take an egg, for example. If you take a live egg, if the force is coming from inside, then it is manifestation of life. If the force is coming from outside, it is death to the whatever organism is inside the egg. So the commitment is from inside, commandment from outside. Commandment can tear apart people, whereas commitment is my growth, how I want to achieve my growth, for what time of period, what I can do to myself. And by doing, why I should do that? By doing to myself, I'm doing to everybody. I'm doing to my family, to my neighbors, to my society, and everyone at large. So that is what is important ultimately. And that yoginess is reflected in your action, in your speech. So with these few words, thanks again for Dr. Pai and Venkatesh. And Sri Krishna, I didn't understand completely all the stories, but I got a hang of it. So thank you very much for being with you, all of you. Thank you. In fact, people like you are a role model to all of us, sir. Thank you. Thank you, who have succeeded, and then keeping such fine health. You are all the role model for all of us here. We are very happy that you are present here. Thank you. ಡಾಕ್ಟರ್ ಟಿ ಎಂ ಶ್ರೀನಿವಾಸನ್ ಅವರಿಗೆ ವಂದನೆಗಳು. ಥ್ಯಾಂಕ್ ಯು ಡಾಕ್ಟರ್ ಟಿ ಎಂ ಶ್ರೀನಿವಾಸನ್. ನಿಜವಾಗ್ಲೂ ಒಳ್ಳೆ ಮಾತು ಹೇಳಿದ್ರು. ಒಂದು ಮೊಟ್ಟೆಗೆ ಹೊರಗಡೆಯಿಂದ ನಾವೇನಾದ್ರು ಶಕ್ತಿ ಪ್ರಯೋಗ ಅಥವಾ ಒಂದು ಕಮಾಂಡ್ ಬಂದ್ರೆ ಅದಕ್ಕೆ ಡೆತ್ತು, ಅದು ಒಳಗಡೆಯಿಂದ ಬಂದ್ರೆ ಅದಕ್ಕೆ ಲೈಫ್ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ತಿಳ್ಕೊಳ್ಳುವಂತ ಮಾತು. ಥ್ಯಾಂಕ್ ಯು ಡಾಕ್ಟರ್ ಟಿ ಎಂ ಶ್ರೀನಿವಾಸನ್. ನಾವು ಐ ರಿಕ್ವೆಸ್ಟ್ Rotarian Balamurthy from USA to say a few words. Please unmute yourself and speak, sir, please. ಎಲ್ಲರಿಗೂ ಶುಭೋದಯ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ಬೆಳಗ್ಗೆ ಇವಾಗ ಇನ್ನೇನು 6 ಗಂಟೆ ಆಗ್ತಾ ಇದೆ. ಕೃಷ್ಣ ಅವ್ರಿಗೆ ತುಂಬಾ ಅಭಿನಂದನೆಗಳು. ನನ್ ಕನ್ನಡ ಅಷ್ಟು ಚೆನ್ನಾಗಿ ಬರುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಐ ಲವ್ ಇಟ್. ಕೃಷ್ಣ ಅವ್ರು ಮಾಡಿರೋ ಇದು ಸೂರ್ಯ ನಮಸ್ಕಾರ ಒಂದೇ ಅಲ್ಲ, ಅವರ ದೇಹಕ್ಕೆ, ಅವ್ರ ಸುಮಾ ಅವ್ರ ದೇಹಕ್ಕೆ ಮಾಡಿದ ಒಂದೇ ಅಲ್ಲ, ಇಡೀ ಜಗತ್ತಲ್ಲೇ ಈ ಯೋಗಾಸನ ಧ್ಯಾನ ಎಲ್ಲ ಮಾಡ್ತೀವಲ್ಲ, ಅದು ನಮ್ ದೇಹಕ್ಕೆ ಅದೊಂದು ಕರೆಕ್ಟು. ಮತ್ತೆ ನಾವು ಇರೋ ಜಾಗಗಳಲ್ಲಿ ನಾವು ಕಮ್ಯುನಿಟಿ ಅಂತೀವಿ, ಅದು ನಾವು ರೋಟರಿ ಇಂದ ಆ ಯೋಗ ಮೆಡಿಟೇಷನ್. ಸರ್, ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್ ಸರ್, ನೋ ಪ್ರಾಬ್ಲಮ್. ಯು ಕ್ಯಾನ್ ಸ್ಪೀಕ್ ಇನ್ ಇಂಗ್ಲಿಷ್. ಯೋಗ ಮೆಡಿಟೇಷನ್ ಮತ್ತೆ ರೋಟರಿ ಇದನ್ನ ಹೆಂಗೆ ನಾವು ಒಟ್ಟಿಗೆ ಮಾಡಿದೀವಿ ಅಂದ್ರೆ, ರೋಟರಿನಲ್ಲಿ ಹಲವಾರು ಫೆಲೋಶಿಪ್ಗಳಿದೆ. ಅದ್ರಲ್ಲಿ ಒಂದು ಯೋಗ ಅಂಡ್ ಮೆಡಿಟೇಷನ್ ಫೆಲೋಶಿಪ್ ಅಂತ. ಈಗ ನಾನು ಜುಲೈ 1, 2022 ಇಲ್ಲಿ ಕೃಷ್ಣ ಅವರು ತುಂಬಾ ವರ್ಷಗಳಿಂದ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಹೇಳ್ತೀನಿ, ನಾನು ಅದನ್ನ ಡಿಸ್ಟ್ರಿಕ್ಟ್ ಗವರ್ನರ್ ಅಂತ ಆಗ್ತಾ ಇದ್ದೀನಿ. ಅದ್ರಲ್ಲಿ ನಾನು ಏನು ನಮ್ಮ ಮೆಂಬರ್ಸ್ಗೆ ಆಗ್ಲಿ ಕ್ಲಬ್ಗಾಗ್ಲಿ ಸಿಂಪಲ್ ಸೂಚನೆ ಅಂದ್ರೆ ಸಿಂಪಲ್ ಮೆಸೇಜ್, ಥೀಮು, ಗೋಲ್, ಮಿಷನ್ ಅಂತಂದ್ರೆ ಏನಾದ್ರು ಹೇಳ್ಕೊಳ್ಳಿ. ಅದರಲ್ಲಿ ಯೋಗ ಜಾಯಿನ್ ಆಗಿದೆ, ಮೆಡಿಟೇಷನ್ ಜಾಯಿನ್. ಹಿಂಗೆ ಅಂದ್ರೆ ನಾವು ಒಬ್ಬೊಬ್ರು ಮೆಂಬರ್ಗಳು ವಿ ಹ್ಯಾವ್ ಸೆವರಲ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಲವ್, ಪೀಸ್, compassion, happiness. When we wake up in the morning, nobody says I want to be sad today. Everybody says I want to be happy
and I want to do 3 good things. How does that come? That comes through our practice of our inner self. Like they say, charity begins at home. Mindfulness, mind calmness, they all begin from within ourselves. If we are not healthy, if we are not happy, if we are not calm, how can we help others? So if you mix these ingredients, love, happiness, compassion, and peace, and shake it up with lots of enthusiasm, positive vibration, motivation ಅಂದ್ರೆ I can and I will, and ಹಲವಾರು passion, ಇದೆಲ್ಲ ಸೇರಿಸಿ if you shake it up, then we get what is called as the Rotary's best cocktail ಅಂತ ನಮ್ಮ ಮೆಂಬರ್ಸ್ ನ ಹೇಳ್ತೀನಿ. ಯಾಕೆಂದ್ರೆ ಕಾಕ್ಟೇಲ್ ಅಂದ್ರೆ ಅರ್ಥ ಆಗುತ್ತೆ. ನಾವು ಈ ಝೂಮ್ ಅಲ್ಲಿ ವಾಕ್ಟೇಲ್ ಅಂತೀವಿ. ವಾಕ್ಟೇಲ್ ಅಂದ್ರೆ ಏನು? ವರ್ಚುವಲ್ ಕಾಕ್ಟೇಲ್. And the Rotary's greatest cocktail is the joy of service and joy of giving. ಯಾಕೆ ನಾವು ರೊಟೇರಿಯನ್ಸ್ ಆಗಿರೋದ? ಯಾಕೆ ನಾವು ಇರೋದೇ? ಯಾಕೆ? ಸರ್ವಿಸ್, ಬೇರೆಯವ್ರಿಗೆ ಸರ್ವಿಸ್ ಟು ದ ಕಮ್ಯುನಿಟಿ, whether it is service to the temple, service to our guru. So all of those things. ನಾವು ಗುರು ಅಂತ ಹೇಳಿದಾಗ, ಗುರು ರಾಘವೇಂದ್ರ ಪೈ ಅವರಿಂದ ನನಗೆ ಸ್ವಲ್ಪ ಯೋಗ ಅಭ್ಯಾಸ ಬಂದಿದೆ. ಅದರಿಂದ ನಾವು ರೋಟ್ರಿನಲ್ಲಿ ಯೋಗ ಶುರು ಮಾಡಿದೀವಿ. ಯಾಕೆ ಶುರು ಮಾಡಿದ್ವಿ ರೋಟ್ರಿನಲ್ಲಿ ಅಂದ್ರೆ, ಬೇರೆಯವ್ರಿಗೂ ನಮ್ಮ ಸಂಪ್ರದಾಯಗಳು, ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಸಂಪ್ರದಾಯ ಎಲ್ಲ ಗೊತ್ತಾಗ್ಲಿ ಅಂತ ಹೇಳಿ ಹಲವಾರು ರೋಟರಿ ಕಾನ್ಫರೆನ್ಸ್ ಆಗಲಿ, ಇನ್ಫ್ಯಾಕ್ಟ್ ನಾವು ರೋಟರಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕಾನ್ಫರೆನ್ಸ್ ರೂಮಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ರೋಟರಿ ಅವ್ರಿಗೆಲ್ಲ ಒಂದು ಸ್ಮಾಲ್ ವರ್ಕ್ಶಾಪ್ ಮಾಡಿದ್ವಿ. ಅವರೆಲ್ಲ ಚೆನ್ನಾಗಿ ತಿಳ್ಕೊಂಡ್ರು. ಅದೊಂದೆಲ್ಲ ಹಲವಾರು ಕಾನ್ಫರೆನ್ಸ್. ಮೊನ್ನೆ ಇವಾಗ ರೋಟರಿನಲ್ಲಿ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಯ್ತು, ಬಟ್ ಇನ್ ಪರ್ಸನ್ ಆಗ್ಲಿಲ್ಲ, ವರ್ಚುವಲ್ ಕನ್ವೆನ್ಷನ್ ಆಯ್ತು. ಪ್ರತಿದಿನ ಬೆಳಗ್ಗೆ ಯೋಗ, ಸಾಯಂಕಾಲ ಮೆಡಿಟೇಷನ್. ಸೊ ಈ ತರ ಮಾಡಿ ನಮ್ಮ ಯೋಗ ಸಂಪ್ರದಾಯ, ನಮ್ಮ ಯೋಗ ಸಂಸ್ಕೃತಿ ಬೇರೆಯವ್ರಿಗೆ ಅದೆಲ್ಲ ಹಂಚಿದ್ರೆ ಅವ್ರಿಗೂ ಗೊತ್ತಾಗತ್ತೆ ಯೋಗ ಬಗ್ಗೆ. ಮೋರ್ ಇಂಪಾರ್ಟೆಂಟ್ ಯೋಗದ ಬಗ್ಗೆ ಅಲ್ಲ, ನಮ್ಮ ದೇಹಕ್ಕೆ. ಇನ್ಫ್ಯಾಕ್ಟ್ ಹಿಂದಿನಲ್ಲಿ ಹೇಳ್ತಾರೆ, 2 ಗಂಟೆ 1 ಗಂಟೆ ಅಪ್ನೆ ದೇಹ ಕೆ ಲಿಯೆ, 1 ಗಂಟೆ ಅಪ್ನೆ ದೇಶ ಕೆ ಲಿಯೆ. ಅಂದ್ರೆ 1 ಗಂಟೆ ನಮ್ಮ ದೇಹಕ್ಕೆ ಪ್ರತಿದಿನ. ಗುರು ಕೃಷ್ಣ ಅವ್ರು 1 ಗಂಟೆ ಅಲ್ಲ, 3, 4, 5, 6, 7 ಗಂಟೆಗಳು ಪ್ರತಿದಿನ ಮಾಡಿದ್ದಾರೆ. 1 ಗಂಟೆ ಸಮಾಜಕ್ಕೆ. ಯಾಕೆ? ನಮ್ಮ ಹ್ಯಾಪಿನೆಸ್ಸು, ನಮ್ಮ ದೇಹ ಎಲ್ಲ ಚೆನ್ನಾಗಾದಾಗ ನಾವು ಹೋಗಿ ಸಮಾಜದಲ್ಲಿ ಕೆಲಸ ಮಾಡ್ಬೋದು. ಸೊ ಆ ಥರ ಯೋಗ ಮತ್ತೆ ಮೆಡಿಟೇಷನ್, ಧ್ಯಾನ ಎಲ್ಲ ಸೇರ್ಕೊಂಡು ನಮ್ಮ ಎಬಿಲಿಟಿ ಅಂಡ್ ಅವರ್ ಆಪ್ಟಿಟ್ಯೂಡ್ ಟು ಸರ್ವ್ ದ ಕಮ್ಯುನಿಟಿ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಗಿಫ್ಟ್ that we can give not only to our community, but at the end of the day ನಮಗೆ ಸಂತೋಷ ಆಗುತ್ತೆ. ನಾನು ಅವಾಗ ಹೇಳಿದ್ನಲ್ಲ, we want to get up in the morning, we want to do three good things ಅಂತ. ಅದು ರಾತ್ರಿ ನಾವು ಯೋಚನೆ ಮಾಡಿದಾಗ ಏನೇನಪ್ಪ ಮಾಡೋದು, ಮೂರು ಒಳ್ಳೆ ಕೆಲಸ ಮಾಡಿ ಮುಂದಿನ ದಿನ ಅದೇ ತರ ಮಾಡಿ 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 ನಮ್ಮ ದೇಹ ಒಂದೇ ಸರಿ ಹೋಗೋದಲ್ಲ, ನಮ್ಮ ಸಮಾಜಗಳು ಸರಿ ಹೋಗುತ್ತೆ. ಅಂಡ್ ಕೃಷ್ಣ ಮತ್ತೆ ಇದು ಪೈ ಗುರುಗಳೆಲ್ಲ ಸೇರ್ಕೊಂಡು ಈ ಒಂದು ಸಮಾರಂಭ ಮಾಡಿದ್ದಕ್ಕೆ ತುಂಬಾ ತುಂಬಾ ಸಂತೋಷ. ಅದು ಒಂದೇ ಅಲ್ಲ, ಎರಡನೇದು, ಈಗ ಇವರು ಕೃಷ್ಣ ಅವರು ಮಹಾಬಲಿಪುರಂ ಹೋಗ್ತಾರೆ. ರೋಟರಿನಲ್ಲಿ ಝೋನಲ್ ಇನ್ಸ್ಟಿಟ್ಯೂಟ್ ಏನೇನೋ ಮಾಡ್ತಾರೆ. ಅದರಲ್ಲಿ ಅವ್ರಿಗೆ ಒಂದು ದೊಡ್ಡ ಸರ್ಟಿಫಿಕೇಟ್ ಆಫ್ ಅಪ್ರಿಸಿಯೇಷನ್ ಮಾಡಬೇಕು ಅಂತ ನಾವು ಏರ್ಪಾಡು ಮಾಡಿದೀವಿ. ಅಲ್ಲಿ ಅಕಸ್ಮಾತ್ ನಮ್ಮ ರೋಟರಿ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಶೇಖರ್ ಅವ್ರು ಬಂದ್ರೆ ಅವ್ರಿಂದಾನೇ ಕೊಡ್ಬೇಕು ಅಂತ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ಅವರು ಇದನ್ನ ನಮ್ಮ ಫ್ರೆಂಡ್ ಒಬ್ರು ಅಲ್ಲಿ ಡೆಲ್ಲಿನಲ್ಲಿದ್ದಾರೆ, ಅವ್ರು ನಾನು ತಗೊಂಡೋಗಿ ನಾನೇ ಪರ್ಸನಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಈ ಕೋವಿಡ್ ಇದರಲ್ಲಿ ಯಾರಲ್ಲಿ ಅವರು ಶೇಖರ್ ಅವ್ರು ಎಲ್ಲೋ ಯುರೋಪ್ ಅಲ್ಲಿ ಇದ್ದಾರೆ, ಅಲ್ಲಿಂದ ಬರ್ತಾರೆ ಅಂತ ಅನ್ಕೊಂಡಿದೀವಿ. ನೋಡೋಣ, ಅವಾಗ ಒಳ್ಳೆ ಸನ್ಮಾನ ಮಾಡಿದ್ರೆ ರೋಟರಿ ಅವ್ರಿಗೂ ಎಲ್ಲರಿಗೂ ಗೊತ್ತಾಗತ್ತೆ ಕೃಷ್ಣ ಅವ್ರು ಏನ್ ಮಾಡಿದ್ರು, 108 ದಿನ ಸೂರ್ಯ ನಮಸ್ಕಾರ ಮಾಡಿದ್ರು ಅಂತ ಬೇರೆಯವ್ರಿಗೂ ಹರಡ್ಬೇಕು. ಇದು ನಾವು ಈ ಕೋವಿಡ್ ಪ್ಯಾಂಡಮಿಕ್ ಎಂಡಮಿಕ್ ಅಂತ ಹೇಳ್ತೀವಿ, ಯಾವಾಗ್ಲೂ ಮಾತಾಡ್ತಿರ್ತೀವಿ. ಕೋವಿಡ್ ಬರ್ಸ್ಬಿಡೋಣ, ಯೋಗ ಎಲ್ಲರಿಗೂ ಹರಡ್ಲಿ.
ಅವಾಗ ಏನಾಗುತ್ತೆ, ಎಲ್ಲ ಬಾರ್ಡರ್ ಓಪನ್ ಆಗುತ್ತೆ, ಎಲ್ಲಾರ ದೇಹಗಳು ಸರಿ ಹೋಗುತ್ತೆ. ಅವಾಗ ಕೃಷ್ಣ ಅವ್ರು ಒಳ್ಳೆ ದೊಡ್ಡ ಅಂಬಾಸಿಡರ್. ಸೊ ಹಿ ಇಸ್ ಅನ್ ಅಂಬಾಸಿಡರ್ ಆಫ್ ಯೋಗ. ಸೂಪರ್. ಓಕೆ ಸರ್, ಥ್ಯಾಂಕ್ ಯು ಸರ್. Can I butt in for a minute? Yes sir, please. Yeah. In fact, for your information, friend, Dr. Bala N. Murthy is the World Yoga Fellowship President for 162 countries. And you are doing a great job, Bala. We are proud of you. I am extremely happy that you could come here today for this year. Is ಒಂದು. ಎರಡನೇದು, ಇಲ್ಲಿ ಚಾಟ್ ಅಲ್ಲಿ ಯಾರೊಬ್ರು ಪ್ರಶ್ನೆ ಕೇಳಿದ್ದಾರೆ, ನಿಮಗೆ 108ದು ಹೆಂಗೆ ಮೋಟಿವೇಶನ್ ಆಯ್ತು ಅಂತ. ನನ್ನ ಮೋಟಿವೇಶನ್ಗೆ ಮೇನ್ ಕಾರಣ ಅಂದ್ರೆ ನನ್ನ ವೈಫ್ ಸುಮಾ. ಅವರು ಶುರು ಮಾಡಿದ್ದು ಫಸ್ಟ್. ಆಕ್ಚುಲಿ 108 ನಾನು ಆಗಲ್ಲ ಅಂತ ಅನ್ಕೊಂಡಿದ್ದೆ, ಅವ್ರು ಶುರು ಮಾಡಿದ್ದು. ದುರದೃಷ್ಟವಶಾತ್ ಅವರು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪ್ರೇರೇಪಣೆ, ಸಹಕಾರ. ಇನ್ಫ್ಯಾಕ್ಟ್ ಈ ನಮ್ಮ ಮೇಸ್ಟ್ ಪೈ ಅವರು 108 ಲೆಕ್ಕ ಇಟ್ಕೊಂಡು ದಿನ 108 ಲೆಕ್ಕ ಹಾಕೊಂಡು ದಿನ 108 ದಿನ ಲೆಕ್ಕ ಹಾಕಿದಾಗ ಶಿ ವಾಸ್ ಪ್ಲೇಯಿಂಗ್ ಸೆಕೆಂಡ್ ಫೀಲ್ಡ್ ಟು ದ ಹೋಲ್ ಥಿಂಗ್. ಆದ್ರೂ ಕೂಡ ಅವಳೇನು ಚೂರು ಬೇಜಾರು ಮಾಡ್ಕೊಳ್ಳೇ ಇಲ್ಲ. ಆಯ್ತು, ನಿಮ್ಮ ಸಾಧನೆ ನೀವು ಮಾಡಿ ಅಂತೇಳಿ ಮಧ್ಯದಲ್ಲಿ ಯೋಗದಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು. ಬಹುಶಃ ಸುಮ್ಮಂದು ಸಪೋರ್ಟ್ ಇಲ್ದವ್ರು ಬಹುಶಃ ನಮಗೆ ಇಷ್ಟು ಕ್ಲೀನ್ ಆಗಿ ಬರ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಮತ್ತೆ ಎಸ್ಪೆಷಲಿ ಬಾಲಾ, ಎನಿಥಿಂಗ್ ವಿ ಕ್ಯಾನ್ ಡೂ ಫಾರ್ ಯೋಗ ಇನ್ ಇಂಡಿಯಾ, ಇಟ್ ವಿಲ್ ಬಿ ಮೈ ಪ್ಲೆಜರ್ ಅಂಡ್ ಪ್ರಿವಿಲೇಜ್ ಟು ಡೂ ಇಟ್. ಬಾಲಾ, ವಿ ಆರ್ ಆಲ್ ವಿತ್ ಯು. ಥ್ಯಾಂಕ್ ಯು. ಹಲವಾರು ಮಾತುಗಳಿಂದ ಮುಗಿಸ್ತೀನಿ. ಅಂಡ್ ಅಗೇನ್ ಇದು ನಮ್ಮ ಕೃಷ್ಣ ಅವರಿಗೆ ತುಂಬಾ ತುಂಬಾ ಹಾರ್ದಿಕ ಅಭಿನಂದನೆಗಳು. ಥ್ಯಾಂಕ್ ಯು. ಶ್ರೀಯುತ ಬಾಲಮೂರ್ತಿ ಅವರಿಗೆ ವಂದನೆಗಳು. ಅಮೆರಿಕ ರೋಟರಿಯಲ್ಲಿ ಯೋಗದ ಬೆಳವಣಿಗೆಯನ್ನು ಕಂಡು ಬಹಳ ಸಂತೋಷ ಆಗ್ತಾ ಇದೆ. ಬಹುಶಃ ನಾವು ಯೋಗ ತಗೊಳ್ಳೋದಿದ್ರೆ ಮುಂದೊಂದ್ ದಿನ ಅಮೆರಿಕಕ್ಕೆ ಹೋಗಿ ಕಲಿಬೇಕೇನೋ, ಆ ಸ್ಥಿತಿಗೆ ಬರ್ತೀವೇನೋ ಗೊತ್ತಿಲ್ಲ. ಈಗ ಸಂಸ್ಕೃತ್ ಕಲಿಬೇಕು ಅಂತಂದ್ರೆ ಜರ್ಮನಿಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಆ ರೀತಿ. ಓಕೆ, ಮುಂದಿನ ಸ್ಪೀಕರು ಶ್ರೀಯುತ ಡಾಕ್ಟರ್ ಹೇಮಂತ್ ಕಾಮತ್. ಇವರು ಫಿಸಿಷಿಯನ್ನು, ಹಾಗೆ ಸಾಕಷ್ಟು ಯೋಗ ಕ್ಯಾಂಪ್ಗಳನ್ನ ಮಾಡಿದ್ದಾರೆ ಕಾರವಾರದಲ್ಲಿ. ದಯವಿಟ್ಟು ಪ್ಲೀಸ್ ಕಮ್ ಆನ್ ದ ಸ್ಕ್ರೀನ್ ಅಂಡ್ ಶೇರ್ ಯುವರ್ ಥಾಟ್ಸ್ ಫಾರ್ 1-2 ನಿಮಿಷಗಳಲ್ಲಿ ಹೇಳ್ಬೇಕು, ತುಂಬಾ ಬೇಗ, ಯಾಕೆಂದ್ರೆ ತುಂಬಾ ಜನ ಇದ್ದಾರೆ ಮಾತಾಡೋರು. ಎಲ್ಲರಿಗೆ ನಮಸ್ಕಾರಗಳು. ಮೊದಲನೇದಾಗಿ ಶ್ರೀರಂಗರಾವ್ ಕೃಷ್ಣರವರಿಗೆ ಯಶಸ್ವಿ ಜೀವನಕ್ಕಾಗಿ ಅಭಿನಂದನೆಗಳು. ಜೀವೇತ್ ಶರದಃ ಶತಂ, ಶತಾಯುಷಿಗಳಾಗಿ ಪರಿಪೂರ್ಣ ಆರೋಗ್ಯವಂತರಾಗಿ ಬಾಳಿರಿ, ಇದು ನಮ್ಮೆಲ್ಲರ ಹಾರೈಕೆ. ತಮ್ಮ ಯೋಗ ಸಾಧನೆ ಸಕಲರಿಗೂ ಆದರ್ಶಪ್ರಾಯವಾಗಿರುತ್ತದೆ. ಸ್ಯಾಂಡಲಂ ಅಗರಬತ್ತಿಯಂತೆಯೇ ತಮ್ಮನ್ನು ತಾವು ಸವೆಸಿಕೊಂಡು ಸೇವೆಯ ಮೂಲಕ ತಮ್ಮ ಶ್ರೀಗಂಧದ ಕಂಪನ್ನು ಜಗತ್ತಿಗೆ ಬೀರುತ್ತಿದ್ದೀರಿ. ತಮ್ಮ ವಿದ್ವತ್ತು ಮತ್ತು ವ್ಯಾವಹಾರಿಕ ಯಶಸ್ಸಿನ ಹಾಗೆಯೇ ಮಾನವ ಸೇವೆಯ ಕೈಂಕರ್ಯವು ನಮ್ಮೆಲ್ಲರನ್ನು ಬೆರಗುಗೊಳಿಸಿದೆ. ಅಷ್ಟೇ ನಿಮ್ಮ ಸಜ್ಜನಿಕೆಯ ಭಾವ ಕೂಡ ನಮ್ಮ ಹೃದಯ ಗೆದ್ದಿದೆ. ಯೋಗ ನಮ್ಮನ್ನು ನಾವು ಅರಿತುಕೊಳ್ಳುವಂತಹ ಒಂದು ಶಾಸ್ತ್ರ. ಜ್ಞಾನ, ಆತ್ಮಜ್ಞಾನವನ್ನು ಪಡೆದುಕೊಳ್ಳುವುದು ಇದು ಯೋಗದ ಅಂತಿಮ ಉದ್ದೇಶ. ಅದರ ಸಲುವಾಗಿ ಲೌಕಿಕ ಅನೇಕ ಲಾಭಗಳು ಇದ್ದಾವೆ. ಮುಖ್ಯವಾಗಿ ಪರಿಪೂರ್ಣ ಆರೋಗ್ಯ, ಪರಿಪೂರ್ಣ ಜೀವನ. ಪರಿಪೂರ್ಣ ಆರೋಗ್ಯದಲ್ಲಿ ಶಾರೀರಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಬೌದ್ಧಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಹೀಗೆ ಹೇಳ್ತೇವೆ ನಾವು. ಮತ್ತು ಇದರ ಆಧ್ಯಾತ್ಮಿಕ ಆರೋಗ್ಯದ ಒಂದು ಪರಮಾವಧಿ ನಿಷ್ಠಾ ಅಂತ ಹೇಳ್ತೇವೆ. 2 ನಿಷ್ಠೆಯನ್ನು ಹೇಳ್ತಾನೆ, ಕರ್ಮನಿಷ್ಠೆ ಮತ್ತು ಜ್ಞಾನನಿಷ್ಠೆ ಪರಮಾತ್ಮ ಗೀತೆಯಲ್ಲಿ. ಆ ಜ್ಞಾನ ನಿಷ್ಠೆ ಅದು ಮೋಕ್ಷ ಸ್ಥಿತಿ. ಸೊ ಹೀಗೆ ಅದು ಮೋಕ್ಷ ಸ್ಥಿತಿಗೆ ಹೋಗುವುದಕ್ಕಿಂತ ಮೊದಲು ಕೂಡ ನಾವು ವ್ಯವಹಾರದಲ್ಲಿ ನಾವು ಅನೇಕ ಲಾಭವನ್ನು ಪಡಿತೇವೆ. ಯೋಗ ಸಾಧನೆ ಅಂದ್ರೆ ನಾನು ಕೇವಲ ಯೋಗಾಸನಗಳು ಅಷ್ಟೇ ಅಲ್ಲ, ಅದು ಎಲ್ಲ ಯೋಗದಲ್ಲಿ ಬರುವಂತಹ ಕರ್ಮಯೋಗ ಮತ್ತು ಜ್ಞಾನ ಯೋಗ ಅಂತರ್ಗತ ಬರುವಂತಹ ಎಲ್ಲ ಸಾಧನೆಯ ಅಂಶಗಳನ್ನು ಒಳಗೊಂಡು. ಮುಖ್ಯವಾಗಿ ಭಾವನಾತ್ಮಕ ಸ್ಥಿರತೆ, ಎಮೋಷನಲ್ ಇಕ್ವಾನಿಮಿಟಿ ಅಂತ ಹೇಳ್ತೇವೆ. ಈ ಭಾವನಾತ್ಮಕ ಸ್ಥಿರತೆ ಒಂದರಿಂದಲೇ ಸುಮಾರು 90% ನಮ್ಮ ಸಂಸಾರ ದುಃಖ ಏನಿದೆ ಅದು ಇಲ್ಲವಾಗ್ತದೆ. ಒಂದು ಉತ್ತಮವಾದ ಪ್ರಗಲ್ಭವಾದಂತಹ ಬುದ್ಧಿ ನಮ್ಮಲ್ಲಿ ನಿರ್ಮಾಣ ಆಗ್ತದೆ. ಮತ್ತು ಶ್ರೀಕೃಷ್ಣ ಪರಮಾತ್ಮ 3ನೇ ಅಧ್ಯಾಯದಲ್ಲಿ ಹೇಗೆ ಹೇಳ್ತಾನಲ್ಲ ಹಾಗೆ ಪ್ರಗಲ್ಭವಾದ ಬುದ್ಧಿಯಿಂದ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಮನಸ್ಸು ಕಡಿವಾಣ. ಅದರಿಂದ ಇಂದ್ರಿಯಗಳನ್ನು ನಿಗ್ರಹ ಅನ್ನೋದಕ್ಕಿಂತ ಹತೋಟಿ ಇಟ್ಕೊಳ್ಬೇಕು. ಅದನ್ನು ಅದಕ್ಕೆ ಉಪಯೋಗಿಸಬೇಕು, ಅದಕ್ಕೆ ನಾವು ಅವುಗಳನ್ನು ಉಪಲಬ್ಧ ಮಾಡಿಕೊಳ್ಳುವುದು. ಮುಖ್ಯವಾಗಿ ಕಾಮ ಇಂದ್ರಿಯಗಳು ಏನು ತಮ್ಮ ಅರ್ಥಗಳಿಗಾಗಿ, ಶಬ್ದ ಸ್ಪರ್ಶ ರೂಪ ರಸಗಂಧಾತ್ಮಕ ಅರ್ಥಗಳಿಗಾಗಿ ವ್ಯಥೆ ಪಡ್ತಾವ, ಅದನ್ನು ನಿಗ್ರಹ ಮಾಡಿ ಅದನ್ನು ನಾವು ಆಧ್ಯಾತ್ಮಿಕ ಸಾಧನೆಗಾಗಿ ಉಪಯೋಗಿಸ್ಕೊಳ್ಬೇಕು.
ಇದು ಪರಮಾತ್ಮನ ಒಂದು ಕರ್ಮಯೋಗ ಅಂತರ್ಗತ ನೀಡುವಂತಹ ಸಂದೇಶ. ಇದರಿಂದ ನಾವು ಚಿತ್ತಶುದ್ಧಿಯನ್ನು ಸಾಧಿಸಿಕೊಂಡು ಸಾಧನ ಚತುಷ್ಟಯ ಸಂಪತ್ತನ್ನು ಬೆಳೆಸಿಕೊಂಡು ಗುರು ಉಪಸತ್ತಿ ಮಾಡಿ ಮುಂದೆ ನಾವು ಶ್ರವಣ ಮನನ ನಿಧಿಧ್ಯಾಸನಗಳಿಂದ ಆತ್ಮಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ಆ ಒಂದು ಜೀವ ಮತ್ತು ಈಶ್ವರ, ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅನ್ನುವುದರ ಅರಿವನ್ನು, ತತ್ವಮಸಿ ಇದರ ಅರಿವನ್ನು ಪಡೆದು ನಾವು ಫಾರ್ ಎವರ್ ವಿದೇಹ ಮುಕ್ತಿಯನ್ನು, ಮೊದಲು ಇಲ್ಲಿ ಜೀವನ ಮುಕ್ತಿ, ಆಮೇಲೆ ಕೊನೆಯ ಕಾಲದಲ್ಲಿ ಆ ಒಂದು ವಿದೇಹ ಮುಕ್ತಿ, ಮೃತ್ಯುವಿನ ಸಮಯದಲ್ಲಿ ವಿದೇಹ ಮುಕ್ತಿಯನ್ನು ಪಡೆದುಕೊಂಡು ಫಾರ್ ಸದಾ ಕಾಲ ಆ ಬ್ರಹ್ಮೀಭೂತನಾಗೋದು, ಬ್ರಹ್ಮದಲ್ಲಿ ಒಂದಾಗುವುದು. ಇದು ಯೋಗದ ಒಂದು ಉದ್ದೇಶ. ಇದನ್ನು ಸಾಧಿಸುವುದರಲ್ಲಿ ಬಹಳಷ್ಟು ತಾವೆಲ್ಲರೂ ಅದರಲ್ಲಿ ಮುಂದುವರೆದಿದ್ದೀರಿ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನನಗೆ 2 ಮಾತು ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ವಿಜಯ ಫೌಂಡೇಶನ್ಗೆ ನಾನು ಋಣಿಯಾಗಿದ್ದೇನೆ. ಹರಿ ಓಂ. ಡಾಕ್ಟರ್ ಹೇಮಂತ್ ಕಾಮತ್ ಅವರಿಗೆ ಅನಂತ ವಂದನೆಗಳು. ಅವರು ವೇದಾಂತದ ಟೀಚರ್ ಸಹ, ಹಾಗಾಗಿ ಅವ್ರ ಬಾಯಿನಲ್ಲಿ ವೇದಾಂತದ ಉದ್ದೇಶ ಎಲ್ಲವನ್ನೂ ನಾವು ಇವಾಗ ಕೇಳಿದ್ದೀವಿ. ಜೀವನದ ಉದ್ದೇಶ ಏನು ಅಂತ. ಅತ್ಯಂತ ಧನ್ಯವಾದಗಳು ಸರ್ ತಮಗೆ. ಮುಂದೆ ನಾನು DVS ಅಯ್ಯರ್, ಮುದ್ರಾ ಬುಕ್ಕಿನ ಆತರು, 94 ವರ್ಷದ ಯುವಕ. ನಾನು ಹೇಳ್ದಾಗಿಂದ 94 ವರ್ಷ ಅಂತ ಹೇಳ್ತಾ ಇದಾರೆ ಅವರು. ದಯವಿಟ್ಟು ಸ್ಕ್ರೀನ್ ಆನ್ ಮಾಡ್ಕೊಂಡು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕು ಅಂತ ಹೇಳಿ DVS ಅಯ್ಯರ್ನ ಕೇಳ್ಕೊಳ್ತೀನಿ. ಬೇಗ ಸರ್ ಸ್ಕ್ರೀನ್ ಮೇಲೆ ಬನ್ನಿ ದಯವಿಟ್ಟು. ಹಲೋ, ಬನ್ನಿ ಸ್ಕ್ರೀನ್ ವಿಡಿಯೋ ಆನ್ ಮಾಡ್ಕೊಳ್ಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ, ಮಾತಾಡಿ ಮಾತಾಡಿ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಾವು ಈಗ ತಾನೇ ಕೃಷ್ಣ ಅವರ ಅತಿ ವಿಶಿಷ್ಟವಾದ ಒಂದು ರೀತಿಯಲ್ಲಿ ನಿರೂಪಣೆ ಮಾಡಿದ ಇದನ್ನು ಕೇಳಿದ್ದು ಅದು ಬಹಳ ಚೆನ್ನಾಗಿತ್ತು. ಯೋಗ ಅನ್ನೋದಂತೊಂದು ಈಗ ಜಗಜ್ಜಾಹೀರಾಗಿದೆ, ವಿಶ್ವದಾದ್ಯಂತ ಇದು ವ್ಯಾಪಕವಾಗಿ ಹರಡಿದೆ. ಆದ್ರೆ ಇದು ಮುಖ್ಯ ಉದ್ದೇಶ ಏನಂತಂದ್ರೆ ಯೋಗ ಆಸನಗಳೇ ಮುಖ್ಯ ಅಂತ ತಿಳ್ಕೊಂಡು ಬಿಟ್ಟಿರ್ತೀವಿ. ಆ ಯೋಗ ಅಂತ ಅನ್ನೋದು ಆಸನಗಳು ಒಂದೇ ಅಲ್ಲ, ಯಮ ನಿಯಮ, ಆಸನ ಆದ್ಮೇಲೆ ಧ್ಯಾನ ಧಾರಣ ಅದೆಲ್ಲ ಬರ್ತದೆ. ಅದು ಮುಖ್ಯ. ಅದಕ್ಕೆ ತಕ್ಕ ಹಾಗೆ ಪ್ರಿಪರೇಷನ್ ಒಂದು ಆಸನಗಳು ಅಂತ ಅನ್ನೋದು. ಬಟ್ ಅದೇ ಬಿಗಿನಿಂಗ್ ಅಂಡ್ ಎಂಡ್ ಅಂತ ಆಗೋದು ತಪ್ಪಾಗ್ತದೆ. ಬಟ್ ಆದ್ರಿಂದ ನಾವು ಸರಿಯಾಗಿ ಯೋಚನೆ ಮಾಡ್ತಾ ಅಂತಂದ್ರೆ ಯೋಗ ಅಂತ ಅನ್ನೋದು ಆ 8 ಅಷ್ಟಾಂಗ ಯೋಗದ ಒಂದು ಭಾಗ ಅದನ್ನು ತಿಳ್ಕೊಬೇಕಾಗ್ತದೆ. ಅದನ್ನು ತಿಳ್ಕೋಬೇಕು. ಅದು ಯಾಕೆ ಮಾಡಬೇಕು ಅಂತ ಅನ್ನೋದು ನಮ್ಮ ಆರೋಗ್ಯದ ಸ್ಥಿತಿ ಮತ್ತೆ ಮನಸ್ಸಿನ ಸ್ಥಿತಿ ಮತ್ತೆ ಸ್ಪಿರಿಚುವಲ್ ಸ್ಥಿತಿ ಇದರ ಉದ್ದೇಶ ಒಂದೇ ಅಲ್ಲ, ಎಲ್ಲದಕ್ಕೂ ಅನುಕೂಲ ಅಳವಡಿಸ್ಕೊಂಡ್ಬಿಟ್ಟಿದೆ ಇದು. ಅದು ಆದ್ರಿಂದ ಯೋಗನ ನಾವು ಮಾಡೋದು ನಮ್ಮ ಉದ್ದೇಶಕ್ಕಾಗಿ, ನಮ್ಮ ಉದ್ಧಾರಕ್ಕಾಗಿ ಅಂತ ಅನ್ಬೋದು. ಅಂತಂದ್ರೆ ಸರಿಯಾದ ನಿಜ ಸ್ಥಿತಿ ಯಾವುದು, ಟ್ರೂತ್, ವಾಟ್ ಈಸ್ ಟ್ರೂತ್, ಅದನ್ನು ತಿಳ್ಕೊಳ್ಬೇಕಾದ್ರೆ ಈ ಅಷ್ಟಾಂಗ ಯೋಗದ ಮುಖ್ಯವಾದ ಕಾರ್ಯಕ್ರಮ. ಅದರಲ್ಲಿ ಯೋಗಾಸನಗಳು ನಮ್ಮ ದೇಹವನ್ನ ಸ್ಥಿರವಾಗಿ ಇಡ್ಲಿಕ್ಕೆ, ಯಾವ ತೊಂದರೆ ಬರದ ಹಾಗೆ, ಬಾಕಿ ಧ್ಯಾನ ಧಾರಣೆ ಅದನ್ನೆಲ್ಲ ಮಾಡುವಾಗ ಯಾವ ತೊಂದರೆ ಬಾರದೆ ಬರಲಿಕ್ಕೆ, ಅದನ್ನು ಮಾಡುವಾಗ ಅದು ಅದಕ್ಕೆ ಪೂರಕವಾಗಿ ಇದು ಆಸನಗಳು ಉಂಟಾಗ್ತದೆ. ಇದು ನಾರ್ಮಲಿ ನಮ್ಮ ಜ್ಞಾನೇಂದ್ರಿಯಗಳನ್ನು ಕಂಟ್ರೋಲ್ ಮಾಡುತ್ತೆ. ಈ ಜ್ಞಾನೇಂದ್ರಿಯಗಳ ಜೊತೆಗೆ ನಮ್ಮ ಇದು ಬಾಕಿ ಇಂದ್ರಿಯಗಳು, ಬಾಕಿ ಕೋಶಗಳಿದೆಯಲ್ಲ, ಅನ್ನಮಯ ಕೋಶ, ಬಾಕಿ ಕೋಶಗಳೆಲ್ಲ ಇರೋದನ್ನ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡ್ಲಿಕ್ಕೆ, ಕಂಟ್ರೋಲ್ ಮಾಡಿ ನಮ್ಮ ದೇಹದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಡಲಿಕ್ಕೆ ಒಳ್ಳೇದಾಗ್ತದೆ. ದಟ್ ಈಸ್ ಈಗ ಇದ್ರ ಜೊತೆಗೆ ಮುದ್ರೆಗಳು ಅಂತ ಸೇರಿಸಬಹುದು ಅಂತಂದ್ರೆ, ಯಾಕಂದ್ರೆ ಒಂದು ಯೋಗದ ಭಾಗದ ಒಂದು ವಿಜ್ಞಾನ ಅಂತಂದ್ರೆ ಮುದ್ರೆಗಳು, ಯೋಗ ಮತ್ತೆ ಮುದ್ರೆಗಳು ಸೇರಿಕೊಂಡು ನಮ್ಮ ದೇಹ ಸ್ಥಿತಿಯನ್ನ ಕಂಪ್ಲೀಟ್ ಆಗಿ ಒಂದು ಸುಸ್ಥಿತಿಯಲ್ಲಿ ಇಟ್ಕೊಳ್ಳುತ್ತೆ. ಈಗ ನೋಡಿ, ನನ್ಗೆ 80 ವರ್ಷದೊಳಗೆ ಏನು ಗೊತ್ತಿರ್ಲಿಲ್ಲ ಯೋಗ ಅಂದ್ರೆ ಏನು, ಮುದ್ರೆ ಅಂದ್ರೆ. ಆದ್ಮೇಲೆ ಮುದ್ರೆಗಳ ವಿಚಾರ ತಿಳ್ಕೊಂಡು ನಾನು ಮುದ್ರೆಗಳ ಬಗ್ಗೆ ಮಾಡಿ ಈಗ 96 ವರ್ಷ ಈಗ ನಡೀತಾ ಇದೆ ನನಗೆ. ಈ 96 ವರ್ಷದಲ್ಲಿ ಯಾವ ವಿಧವಾದ ವಿಘ್ನಗಳು ಇಲ್ಲದೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಒಂದು ಸಾಧನೆ ಆಗಿದೆ ಇದು. ಆದ್ರಿಂದ ನಾವು ನಾಟ್ ಓನ್ಲಿ ನಮ್ಮ ಫಿಸಿಕಲ್ ಹೆಲ್ತ್ ಬಟ್ ಆಲ್ಸೋ ಮೆಂಟಲ್ ಹೆಲ್ತ್ ಅಂಡ್ ದೆನ್ ಎಬಿಲಿಟಿ ಟು discharge our responsibilities in life. And then ಇನ್ನೊಬ್ಬರ ಬಗ್ಗೆ ಒಳ್ಳೆ ಎಲ್ಲ ಒಳ್ಳೇದಾಗ್ತದೆ. ಆದ್ರಿಂದ ಯೋಗದ ಜೊತೆಗೆ ಮುದ್ರೆಗಳನ್ನು ಮಾಡಿದಂತಂದ್ರೆ ನಮಗೆ ಅತ್ಯಂತ ಅನುಭವ ಆಗ್ತದೆ, ಒಳ್ಳೆ ಸ್ಥಿತಿ ಬರ್ತದೆ ನಮಗೆ. ಆ ಸ್ಥಿತಿಯನ್ನ
ನಾವು ಬೇರೆದಕ್ಕೂ ಒಳ್ಳೆ ಒಳ್ಳೆ ಸಮಾಜದಲ್ಲಿ ಒಂದು ಕೆಲಸ ಸರಿಯಾದ ಕೆಲಸ ಮಾಡ್ಲಿಕ್ಕೆ ಉಪಯೋಗಿಸ್ಬೋದು. ಈಗ ಖಂಡಿತ ಸರ್, ಥ್ಯಾಂಕ್ ಯು ವೆರಿ ಮಚ್. ಮುದ್ರೆಗಳನ್ನ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಿಮ್ದೊಂದು ಟಾಕ್ ಆಗಿದೆ, ಇನ್ನೊಂದು ಟಾಕ್ ನ ಆರ್ಗನೈಸ್ ಮಾಡೋಣ, ಒಂದು ವರ್ಕ್ಶಾಪ್ ಆರ್ಗನೈಸ್ ಮಾಡೋಣ. ಈಗ ನಿಮಗೆ ಅತ್ಯಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದಿನ ಸ್ಪೀಕರ್ಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಬಿಹೈಂಡ್ ದ ಶೆಡ್ಯೂಲ್ ಇದೀವಿ, ಮತ್ತೆ ಯಾರ್ದೋ ಸಿಸ್ಟಮ್ ಗಲಾಟೆ ಮಾಡ್ತಾ ಇದೆ, ದಯವಿಟ್ಟು ನೋಡಿ. ಎಲ್ಲರನ್ನು ಮೀಟ್ ಮಾಡ್ಬೇಕಾಗತ್ತೆ. ಈಗ ನಮ್ಗೆ ಸ್ವಲ್ಪ ಶೆಡ್ಯೂಲ್ ಇಂದ ಹಿಂದೆ ಇದ್ದೀನಿ, ಆ ದೃಷ್ಟಿಯಿಂದ ಸ್ವಲ್ಪ ಹರಿಬರಿ ಮಾಡ್ತಾ ಇದ್ದೀನಿ, ಕ್ಷಮಿಸಿ ದಯವಿಟ್ಟು. ಇದ್ರ ಜೊತೆಗೆ ನಮ್ಮ ಸ್ವಾಮೀಜಿ ಅವರು ಆಶೀರ್ವಚನ ಕೊಡ್ಲಿಕ್ಕೆ ಅವರು ಕೂಡ ಕಾಯ್ತಾ ಇದ್ದಾರೆ ನಮಗೋಸ್ಕರ. ಸುಮಾರು 1 ಗಂಟೆಯಿಂದ ಅವರು ಕಾಯ್ತಾ ಇದ್ದಾರೆ. ಈಗ ಶ್ರೀಯುತ ಡಾಕ್ಟರ್ ರಾಘವೇಂದ್ರ ಪೈ ಅವರು, ನಮ್ಮ ಕೃಷ್ಣ ಅವರ ಗುರುಗಳು, ಅವರು ದಯವಿಟ್ಟು ಈಗ ತಮ್ಮ ಶಿಷ್ಯರ ಸಾಧನೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂತ ಕೇಳ್ತಾ ಇದ್ದೀನಿ. ಸಮಯ ಸ್ವಲ್ಪ ಕಮ್ಮಿ ಇರೋದ್ರಿಂದ ಆದಷ್ಟು ಬೇಗ ಚೆನ್ನಾಗಿ ಹೇಳಿ. ಹರಿಯೋ ಹೇಳುತ್ತಾ? ಕೇಳುತ್ತೆ ಹೇಳಿ. ನಾನು ತುಂಬಾ ದೂರ ಇದ್ದೇನೆ, ಆದ್ರೂ ಹತ್ರದಲ್ಲಿ ಇದ್ದೇನೆ. ನನಗೆ ತುಂಬಾ ಖುಷಿಯಾಗಿದ್ದು ಇವತ್ತೊಂದು ಇಂಟರ್ನ್ಯಾಷನಲ್ ಸೂರ್ಯ ನಮಸ್ಕಾರದ ಕಾನ್ಫರೆನ್ಸೇ ಆಯ್ತು ಅಂತ. ಅಭಿನಂದನೆಗಳು ವಿಜಯ ಫೌಂಡೇಶನ್ಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಅಮೆರಿಕದಿಂದ ಇದ್ದಾರೆ, ಮುಂಬೈಯಿಂದ ಇದ್ದಾರೆ, ಎಲ್ಲ ಕಡೆ ಇದ್ದಾರೆ ಅಭಿನಂದನೆಗಳು. ನಾನು ಈ ವರ್ಷದ ಅಂದ್ರೆ ಹೋದ ವರ್ಷದ ರಥಸಪ್ತಮಿ ದಿವಸ ನಮ್ಮ ನಂಜನಗೂಡಿನ ನಂಜುಂಡೇಶ್ವರನ ಎದುರು ಭಾಗದಲ್ಲಿ ಸೂರ್ಯ ನಮಸ್ಕಾರದ ಒಂದು ನಡೆಸ್ಕೊಡುವಂತ ಒಂದು ಅವಕಾಶ ಸಿಕ್ತು. ಆಗ ನಮ್ಮ ಶ್ರೀಮತಿ ಸುಮಾ ಮತ್ತು ನಮ್ಮ ರಂಗರಾವ್ ಕೃಷ್ಣ ಅವರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಪ್ರೇರಣೆ ಪಡೆದಂತಹ ಸುಮಕ್ಕ ಹೇಳಿದ್ರು, ನಾವು ಯಾಕೆ 108 ಸೂರ್ಯ ನಮಸ್ಕಾರ ಮಾಡಬಾರ್ದು, ಪ್ರತಿ ದಿವಸ 108 ಮಾಡಬಾರ್ದು ಅಂತ ಹೇಳಿದಾಗ, ಅದೇ ಪ್ರೇರಣೆಯ ನಂತರ ಮರುದಿವಸ ಸ್ವಲ್ಪವೇ ದಿವಸದಲ್ಲಿ ಮುಂದಿನ ವಾರದಲ್ಲೇ ಅದು ಆರಂಭ ಆಯಿತು. ನಾನು ಕೃಷ್ಣರಿಗೆ ಅಭಿನಂದನೆ ಹೇಳ್ಬೇಕು. ಅವರೊಬ್ಬರು ಛಲದಂಕಮಲ್ಲ, ಅವರು ಹಿಡಿದಿದ್ದನ್ನ ಬಿಡೋದಿಲ್ಲ. ಹಾಗಾಗಿ ಅವರ ಉಜ್ಜೀವನ ನಾವು ಅವ್ರಿಗೆ ಪ್ರೇರಣೆ ತಗೊಳ್ಬಹುದು. ಪ್ರತಿನಿತ್ಯ ಶ್ರದ್ಧೆಯಲ್ಲಿ 1 ಗಂಟೆ ಒಳಗೆ ಅವರು ಮಂತ್ರ ಸಹಿತವಾಗಿ ಅವರು ಅಭ್ಯಾಸ ಮಾಡ್ತಾ ಇದ್ರು. ಕೆಲವೊಮ್ಮೆ ಅನಿವಾರ್ಯವಾಗಿ ಸಮಯ ಕಡಿಮೆ ಇದೆ ಅಂದ್ರೆ 54 ಮಾಡೋದನ್ನ ಮುಂದಿನ ದಿನಗಳಲ್ಲೂ ಅದನ್ನು ಮಾಡಿ ಅದನ್ನು ಕವರ್ ಮಾಡಿದ್ದಾರೆ. ಇದು ನಿರ್ಮಲವಾಗಿ ಹೇಳ್ತಾ ಇದ್ದಾರೆ. ಅವರೊಂದ್ಸರಿ ನಮ್ಮ ಬಿಹಾರಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಹೋಟೆಲ್ ಇಂದಲೂ ಸಹ ಆನ್ಲೈನ್ ಅಲ್ಲಿ ಅವ್ರು ಕ್ಲಾಸ್ ಮಾಡಿದಂತೂ ನಾನು ಅವರಿಗೆ ಮೆಚ್ಚಲೇಬೇಕು. ಅದರ ಹಿಂದೆ ಅನಿವಾರ್ಯ ಕಾರಣವಾಗಿ ಅವರ ದಮ್ ಅಥವಾ ಶ್ರೀಮತಿ ಸುಮಾ ಅವರು ಅದು ಅನಿವಾರ್ಯವಾಗಿ ಆಗ್ಲಿಲ್ಲ ಅಷ್ಟೇ. ಅದರ್ವೈಸ್ ಅವರು ಸಹ ಇವ್ರಿಗಿಂತ ಉತ್ಸಾಹ, ಮತ್ತೆ ಇಬ್ರು ಸಹ ಶ್ರದ್ಧೆಯಲ್ಲಿ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡ್ತಾ ಇರೋದ್ರಿಂದ ಅವರ ಏಜು ಈಗ ಇಬ್ರು ಒಟ್ಟಿಗೆ ಕಡಿಮೆ ಆಗ್ತಾ ಇರೋದನ್ನು ನಾವು ಗಮನಿಸಬಹುದು. ಅವ್ರ ಉತ್ಸಾಹ ನೋಡಿ ಇದೆಲ್ಲ. ಮತ್ತೆ ಅವ್ರಿಗೆ ಇಷ್ಟೇ ಅಲ್ಲ, ಮುಂಬರುವ ದಿನಗಳಲ್ಲಿ ಯೋಗದಲ್ಲೇ ಅಥವಾ ಭಗವದ್ಗೀತೆಯಲ್ಲೇ ಅವರು PhD ಮಾಡಬೇಕು ಅಂತ ಚಿಂತನೆ ಇದೆ. ಹಾಗೆ ಯಾವುದೇ ವಿದ್ಯೆಯನ್ನ ಅಭ್ಯಾಸ ಮಾಡ್ಲಿಕ್ಕೆ ವೃದ್ಧೋತಿ ವೃದ್ಧೋ ವಾ ವ್ಯಾಧಿತೋ ದುರ್ಬಲೋಪಿ ವಾ ಅಭ್ಯಾಸ ಸಿದ್ಧಮಾಪ್ನೋತಿ ಸರ್ವಯೋಗೀಶ್ವತಂದ್ರಿತಃ. ಯೋಗ ಆಗ್ಲಿ ವಿದ್ಯೆ ಆಗ್ಲಿ ಯಾವುದೇ ಕಲೀಲಿಕ್ಕೆ ಯುವಕರಾಗ್ಲಿ ವೃದ್ಧರಾಗ್ಲಿ ಅತಿವೃದ್ಧರಾಗ್ಲಿ ಎಲ್ಲರೂ ಸಹ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಅಯ್ಯರ್ ಇರಬಹುದು, ನಮ್ಮ BR ಪೈಮಾಮ್ ಇರಬಹುದು, ಅಥವಾ ನಮ್ಮ ರಂಗಕೃಷ್ಣರು ಇರ್ಬೋದು, ಅವರೆಲ್ಲ ನಮಗೆ ಯುವಜನತೆಗೆ ಸ್ಫೂರ್ತಿಯಾಗಿದ್ದಾರೆ. ಹಾಗೆ ಮುಂಬರುವ ದಿನಗಳಲ್ಲೂ ಸಹ ಯೋಗ ಕ್ಷೇತ್ರಕ್ಕೆ ಅವರಿಂದ ಒಂದು ಸಾಧನೆಯೋ ಹೊರಗೆ ಹೋದು ನಾವು ನಿರೀಕ್ಷೆ ಮಾಡಬಹುದು. ಮತ್ತೊಮ್ಮೆ ನಮ್ಮ ಕಾರ್ಪೊರೇಟ್ ಯೋಗಿ ರೊಟೇರಿಯನ್ ಅಥವಾ ಫಾಸ್ಟ್ ರೋಟರಿ ಗವರ್ನರ್ ರಂಗರಾವ್ ಕೃಷ್ಣರಿಗೆ ಹೃತ್ಪೂರ್ವಕ ಅಭಿನಂದಿಸ್ತಾ ಇದ್ದೇನೆ. ಇನ್ನೊಂದು ಅಭಿನಂದನೆಗೆ ಅರ್ಹರು ಯಾರಂದ್ರೆ ಅಮೆರಿಕದಲ್ಲಿದ್ದಾರಲ್ಲ ನಮ್ಮ ಬಾಲುಮಮ್ಮ, ಅವರು ಮೈಸೂರಿನ ಮಹಿಷಾಸುರ ರೀತಿಯಲ್ಲಿ ಹೇಳೋದು ಮೈಸೂರಿನವರೇ ಆದ್ರೂ ಸಹ ಯೋಗವನ್ನ ಅಂತಾರಾಷ್ಟ್ರೀಯ, ಬರೇ ಅಮೆರಿಕ ಅಲ್ಲ, ಆಗ ವೆಂಕಟೇಶ್ವರ ಅಮೆರಿಕ ಅಂತ ಹೇಳ್ಬಿಟ್ರು, ತಪ್ಪದು, ವಿಶ್ವಮಟ್ಟಕ್ಕೆ ಕೊಂಡೊಯ್ದಂತಹ ಮಹಾಶಯ ನಮ್ಮ ಬಾಲುಮಮ್ಮ. ಅವ್ರಿಗೆ ಬಾಲಿಮಮ್ಮ ಅಂತ ಕರಿತೀವಿ, ಬಾಲಿ ಅಂತೇವೆ. ನಾನು ಅಮೆರಿಕಕ್ಕೆ ಹೋದಾಗ ಅವರಲ್ಲೇ ಸಹ ನಾನು ವಾಷಿಂಗ್ಟನ್ DC ಅವರಲ್ಲೇ ಉಳ್ಕೊಂಡೆ. ಅವರ ನಿತ್ಯವೂ ಅಷ್ಟೇ, ಈಗಲೂ ಸಹ ಅವರ ಅನುಷ್ಠಾನ ನೋಡಬಹುದು. ಅದು ಭಕ್ತಿ ಯೋಗಿಯೂ ಹೌದು, ನಿತ್ಯವೂ ಅವರ ಮಾಡ್ಬೋದು. ಅವ್ರು ಮಾಡ್ಕೊಡುವಂತ ಅನ್ನಪೂರ್ಣೇಶನೇ ಅವರು. ಮತ್ತೆ ಅವರು ತುಂಬಾ ಎಲ್ಲರೊಂದಿಗೂ ಅವರು ಆತ್ಮೀಯರಾಗಿದ್ದಾರೆ. ಮತ್ತೆ ಅವರು ಆನ್ಲೈನ್ ಅಲ್ಲಿ ಕ್ಲಾಸ್ ತಗೊಂಡ್ರು. ನಂತರದಲ್ಲಿ ಅವರ ಮಾತೃಶ್ರೀ ಅವರು ಮೈಸೂರಲ್ಲೇ ಇದ್ದಾಗ ಇಲ್ಲಿ ಬಂದು 1 ತಿಂಗಳ ಕಾಲ ಸತತವಾಗಿ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದ್ದಷ್ಟೇ ಅಲ್ಲ, ಅವರು ಹಲವು ಹಂತಗಳ ಎಲ್ಲಿ ಹೋದ್ರೂ ಅವರು ಯೋಗವನ್ನು ಹೇಳ್ಕೊಡ್ತಾ ಇದ್ದಾರೆ. ಮತ್ತೆ ಮುಂಬರುವ ದಿನಗಳಲ್ಲಿ ವಿಶ್ವದ ಎಲ್ಲ ರೋಟರಿಗಳಲ್ಲಿ ಯೋಗವನ್ನ ತರುವಂತಹ ಪ್ರಯತ್ನ ಮಾಡಿದವರಲ್ಲಿ ನಮ್ಮ ಬಾಲಕೃಷ್ಣರು ಹೌದು. ಹಾಗೆ ನಮ್ಮ
ರೊಟೇರಿಯನ್, ನಮ್ಮ ಈಗಾಗಲೇ ನಮ್ಮ ಕಾರ್ಪೊರೇಟ್ ಯೋಗಿ ಬಿರುದು ಪಡೆದಂತಹ ನಮ್ಮ ರಂಗಕೃಷ್ಣರು ಹಿಂದೆ ಒಂದು ಚಿಂತನೆ ಹೇಳಿದ್ದು, ನಮ್ಮ ಮೈಸೂರಿನ ಶಾಲೆಗಳಲ್ಲಿ ಯಾಕೆ ಇದು ಮಾಡಬಾರ್ದು ಅಂದಾಗ ನಮ್ಮ ಬಾಲುಮಾಮನು ಸಹ ಅದಕ್ಕೆ ಸ್ಪಂದಿಸಿ ಒಂದು 2-3 ಮೀಟಿಂಗ್ ಅನ್ನ ಬಂದಿದ್ದಾರೆ. ಮುಂಬರುವ ದಿನಗಳಲ್ಲಿ ಅವರು ರೋಟರಿ ಗವರ್ನರ್ ಆಗ್ಲಿಕ್ಕಿದ್ದಾರೆ. ಅವರು ಅವರ ಮಾತೃಭೂಮಿ ಅದು ಜನ್ಮಸ್ಥಳ ಮೈಸೂರಿಗೆ ಅವರ ಕೊಡುಗೆ ನಾವು ನಿರೀಕ್ಷೆ ಮಾಡಬಹುದು. ನಮ್ಮ ಮೈಸೂರಿನ ಯೋಗಿಗಳನ್ನ ಅಮೆರಿಕಕ್ಕೆ ಪರಿಚಯಿಸುವಂತ ಅವಕಾಶಗಳು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಮೈಸೂರಿನ ಯೋಗ ಒಕ್ಕೂಟವೂ ಅಷ್ಟೇ, ನಾವೆಲ್ಲ ಒಂದಾಗಿದೆ. ನಾವು ಸಾಕಷ್ಟು ದೇಶ ವಿದೇಶ ಗಮನಿಸಿದ್ದೇನೆ. ಆದರೆ ಮೈಸೂರಿನ ಯೋಗ ಕೇಂದ್ರಗಳು ತನ್ನದೇ ಆದ ರೀತಿಯಲ್ಲಿ ಏನು ವಿಶೇಷವಾಗಿ ತಮ್ಮದೇ ಆದ ಒಂದು ಸ್ಕೂಲ್ ಆಫ್ ಥಾಟ್, BK ಅಯ್ಯಂಗಾರ್ ಇರಬಹುದು, ಆರ್ಟ್ ಆಫ್ ಲಿವಿಂಗ್ ಇರಬಹುದು, ಹಠಯೋಗ ಇರಬಹುದು, ನಾದ ಯೋಗ, ಲಯ ಯೋಗ, ಬೇರೆ 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 ಇರಬಹುದು. ಆದ್ರೆ ನಮ್ಮ ಯಾವುದೇ ಒಂದು ಕಾರ್ಯ ಬಂದಾಗ ಎಲ್ಲ ಒಂದಾಗಿರೋದನ್ನ ನಾವು ಗಮನಿಸಬಹುದು. ಅದರ ಒಂದು ಸೂತ್ರ ರೂಪದಲ್ಲಿ ನಮ್ಮ BR ಪೈಮಾಮ್ ಇದ್ದಾರೆ. ಅವರು ಎಲ್ಲ ಯೋಗ ಪ್ರಕಾರಗಳಿಗೆ ಸ್ಕೂಲ್ ಆಫ್ ಥಾಟ್ಸ್ಗೆ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದನ್ನ ನಾನು ಮತ್ತೊಮ್ಮೆ ತ್ರಿಮೂರ್ತಿಗಳಿಗೂ ಅಭಿನಂದಿಸ್ತಾ ಇದ್ದೇನೆ. ಡಾಕ್ಟರ್ BR ಪೈಗಳು, ಹಾಗೆ ನಮ್ಮ ರೊಟೇರಿಯನ್ ರಂಗಕೃಷ್ಣರು ಹಾಗೂ ರೊಟೇರಿಯನ್ ಬಾಲಕೃಷ್ಣ, ಮತ್ತೆ BR ಪೈಗಳು ಸಹ ರೊಟೇರಿಯನ್ನೇ ಹೌದು. ಅವರು ಎಷ್ಟು ಜನ ಯೋಗಿಗಳನ್ನ ನಮ್ಮ ಮೈಸೂರಿಗೆ ಪರಿಚಯಿಸಿದ್ದಾರೆ ಅಂದ್ರೆ ಪ್ರಾಯಶಃ ಅವ್ರಿಗೂ ಲೆಕ್ಕ ಇಲ್ಲ ಅನ್ಸುತ್ತೆ. ಅಷ್ಟು ಜನರನ್ನ ಮಹಾತ್ಮರನ್ನು ಪರಿಚಯಿಸಿದ್ದಾರೆ. ಮತ್ತೊಮ್ಮೆ ವಿಜಯ್ ಫೌಂಡೇಶನ್ ಯಾವಾಗ್ಲೂ ಎಲ್ಲರನ್ನು ಒಂದು ಮಾಡುವಂತಹ ಫೌಂಡೇಶನ್ ಆಗಿದೆ. ಮತ್ತೆ ಅವ್ರು ಏನಾದ್ರೂ ಒಂದು ಹೇಳಿದಾಗ ನಮ್ಮ ಯೋಗ ಒಕ್ಕೂಟ ಇರಬಹುದು ಅಥವಾ ಎಲ್ಲರೂ ಸಹ ಅದಕ್ಕೆ ಸ್ಪಂದಿಸ್ತಾರೆ. ಮುಂಬರುವ ದಿನಗಳಲ್ಲಿ ಮೈಸೂರು ಈಗಾಗಲೇ ಯೋಗ ರಾಜಧಾನಿ ಅನ್ಸ್ಕೊಂಡಿದೆ. ನಾವೆಲ್ಲರೂ ಒಟ್ಟಿಗೆ ಸೇರೋಣ, ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಅಂತ ಹೇಳ್ತಾ, ಯೋಗ ಮಾಡುವ ಸುಯೋಗ್ಯರಾಗುವ, ಯೋಗದಿಂದ ಭಾಗ್ಯವಂತರಾಗಿ ಬೆಳಗುವ, ಇಚ್ಛಾ ಜ್ಞಾನ ಕ್ರಿಯಾ ಸಿದ್ಧಿ ಕೂಡಿ ಪಡೆಯುವ, ಸಾಧನೆಯ ಮಾರ್ಗದಲ್ಲಿ ಒಂದುಗೂಡುವ ಭರತ ವರ್ಷದ ಭಾರತೀಯರೇ ಜಗದ ಜನಕ್ಕೆ ಯೋಗ ಪಥವ ಸಾರಿ ಹೇಳುವ ಅಂತ ಹೇಳ್ತಾ, ಮತ್ತೊಮ್ಮೆ ಕಾರ್ಪೊರೇಟ್ ಯೋಗಿ ರಂಗರಾವ್ ಕೃಷ್ಣರಿಗೆ ಅಭಿನಂದನೆಗಳು. ಹಾಗೆ ಅಂತಾರಾಷ್ಟ್ರೀಯ ಯೋಗಿ ನಮ್ಮ ಬಾಲಕೃಷ್ಣರಿಗೆ, ಹಾಗೆ ಇನ್ನೊಬ್ರು ಸಹೃದಯ ಯೋಗಿ ಸಮನ್ವಯ ಯೋಗಿ ಡಾಕ್ಟರ್ BR ಪೈಗಳಿಗೆ ಅಭಿನಂದಿಸ್ತಾ, ಇಲ್ಲಿ ಭಾಗವಹಿಸಿದಂತ ಎಲ್ಲ ಹಿರಿಯ ಯೋಗ ಬಂಧುಗಳಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇನೆ. ಹರಿ ಓಂ, ನಮಸ್ತೆ. ಡಾಕ್ಟರ್ ರಾಘವೇಂದ್ರ ಪೈ ಅವರಿಗೆ ಅನಂತ ಧನ್ಯವಾದಗಳು. ಯಾಕೆ ಅಂತಂದ್ರೆ ಶ್ರೀ ರಂಗರಾವ್ ಕೃಷ್ಣ ಅಂತ ಸಾಧಕರನ್ನ ತಯಾರು ಮಾಡಿ ಕೊಟ್ಟಿದ್ದೀರಿ ಸಮಾಜಕ್ಕೆ. ನಿಜವಾಗ್ಲೂ ಅವ್ರ ಬ್ರ್ಯಾಂಡ್ ಅಂಬಾಸಿಡರ್ ಅವರು, ಮತ್ತೆ ಬಾಲಾಮೂರ್ತಿ ಅಂತಹ ರೊಟೇರಿಯನ್ ಅವ್ರನ್ನ ಯೋಗ ಪಟುವಾಗಿ ತಯಾರು ಮಾಡಿಕೊಟ್ಟಿದ್ದೀರಿ. ಅವರು ವಿಶ್ವಕ್ಕೆ ಯೋಗವನ್ನು ಹರಡ್ತಾ ಇದ್ದಾರೆ. ಇಂಥ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮಗೆ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಮತ್ತೊಂದು ಸಂಘಟನೆ ಕಾರಣ ಅಂದ್ರೆ ಅದು ಮೈಸೂರು ಯೋಗ ಒಕ್ಕೂಟ. ಅವ್ರನ್ನ ನಾವು ಕೇಳಿದಾಗ ನಮ್ಮ ಜೊತೆ ಸೇರಿ ಈ ಥರದೊಂದು ಯೋಗ ಸಾಧಕರಿಗೆ ಸನ್ಮಾನ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಬಹಳ ಸಂತೋಷದಿಂದ ನಮ್ಮ ಜೊತೆ ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ನಾವು ಇರ್ತೀವಿ ನಿಮ್ಮ ಜೊತೆ ಅಂತ ಹೇಳಿ ಬಂದರು. ಈಗ ಅದರ ಅಧ್ಯಕ್ಷರಾದ ಡಾಕ್ಟರ್ BP ಮೂರ್ತಿ ಅವರು ಕೆಲವು ಮಾತುಗಳನ್ನ ಆಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಸರ್, ಸಮಯದ ಅಭಾವ ಇರೋದ್ರಿಂದ 1-2 ನಿಮಿಷಗಳಲ್ಲಿ ತಮ್ಮ ಮಾತನ್ನ ಮುಗಿಸ್ಬೇಕು. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಎಲ್ಲರೂ ಕೂಡ ನಮಸ್ಕಾರ. ಆತ್ಮೀಯರೇ, ಮೊದಲನೇದಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಕೇಂದ್ರ ಬಿಂದು ಅಭಿನಂದನೆಯನ್ನು ಸ್ವೀಕರಿಸಿದಂತ ರಂಗರಾವ್ ಕೃಷ್ಣಜಿ ಅವರಿಗೆ ನನ್ನ ವೈಯಕ್ತಿಕ ಮಾತು ಕೇಳಿಸ್ತಾ ಇಲ್ಲ ಇವರ, 1 ನಿಮಿಷ ಕೇಳಿಸ್ತಾ ಇದೆ ಅಂತ ಚೈತನ್ಯಜಿ ಸ್ವಾಮೀಜಿ ಅವರೇ, ಹಾಗೆ ಈಗಾಗಲೇ ಮಾತಾಡಿದಂತ ಬಾಲಮೂರ್ತಿ ಅವರೇ ಹಾಗೂ ಶ್ರೀನಿವಾಸ್ ಸರ್, DVS ಅವರು, ನಮ್ಮ BR ಪೈ ಅವರು ನನ್ನ ಆತ್ಮೀಯರು ಕೂಡ ಹೌದು, ಹಾಗೆ ನಮ್ಮ ರಾಘವೇಂದ್ರ ಪೈ ಅವರು ಕೂಡ ನಮ್ಮ ಆತ್ಮೀಯರು ಕೂಡ ಹೌದು, ಹಾಗೆ ನಮ್ಮ ವೆಂಕಟೇಶ್ ಜಿ, ಮತ್ತೆ ಈ ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರತಕ್ಕಂತ ಏನು ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಷನ್ ಮತ್ತೆ ವಿಜಯ್ ಫೌಂಡೇಶನ್ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೀನಿ. ಒಳ್ಳೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಾರ್ಯಕ್ರಮ ಹಮ್ಮಿಕೊಂಡು ಈ ರೀತಿಯಲ್ಲಿ ಮಾಡ್ಬೇಕು ಅಂತ ಇದೆ ಸರ್. ತಮ್ಮ ಸಹಕಾರನ ಬೇಕು ಅಂತ ನಮ್ಮ ಮೈಸೂರು ಯೋಗ ಒಕ್ಕೂಟ ಕೇಳ್ಕೊಂಡಾಗ ನಾವು ತುಂಬ ಹೃದಯದಿಂದ ಇದಕ್ಕೆ ಒಪ್ಕೊಂಡು, ಯಾಕಂದ್ರೆ ಇದು ಬಹಳ ಒಳ್ಳೆ ಕಾರ್ಯಕ್ರಮ. ನಾವು ಕೂಡ ಮೈಸೂರು ಯೋಗ ಒಕ್ಕೂಟದ ವತಿಯಿಂದ ಕಳೆದ 21 ವರ್ಷಗಳಿಂದ ಪ್ರತಿ ವರ್ಷ ತಪ್ಪದೆ ಸಪ್ತಮಿ ದಿನ 108 ಸಾಮೂಹಿಕ ಸೂರ್ಯನಮಸ್ಕಾರಗಳನ್ನ ಅರಮನೆ ಮುಂಭಾಗದಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ. ಅದರಲ್ಲಿ ಮೈಸೂರು ಸಮಸ್ತ ಯೋಗ ಬಂಧುಗಳು ಕೂಡ ಭಾಗವಹಿಸ್ತಾ ಇದ್ದಾರೆ. ತುಂಬಾ ಸಂತೋಷ ಅನಿಸ್ತಾ ಇರುತ್ತೆ. ಅದರಲ್ಲೂ ಈ 108 ಸೂರ್ಯ ನಮಸ್ಕಾರ ಮಾಡಿರ್ತಕ್ಕಂಥ ನಮ್ಮ ರಂಗರಾವ್ ಕೃಷ್ಣಾಜಿ ಅವರು 70 ವರ್ಷಗಳ ಒಂದು ಹರೆಯದಲ್ಲಿ ಈ 108 ಮಾಡಿರ್ತಕ್ಕಂಥ ಬಹಳ ಒಂದು ವಿಶೇಷವಾದ ಒಂದು ಸಾಧನೆ ಅಂತ ಹೇಳ್ಬೋದು. ಆ ಸಾಧನೆಗೆ ಇವತ್ತು ಅವರನ್ನು ಗುರುತಿಸಿ ಒಂದು ಸನ್ಮಾನ ಮಾಡಿ ಅವರಿಗೆ ಕಾರ್ಪೊರೇಟ್ ಯೋಗಿಯನ್ನು ಕೊಟ್ಟಿರ್ತಕ್ಕಂಥ ಇನ್ನೂ ಒಂದು ಬಹಳ ಒಂದು ಪ್ರಶಂಸನೀಯ ಒಂದು ವಿಷಯ ಅಥವಾ ಒಂದು ಅಭಿನಂದನಾ ವಿಷಯ ಅಂತ ಹೇಳ್ಬೋದು.
ಅವರಿಗೆ ದೇವರು ಆರೋಗ್ಯ ಆಯುಷನ್ ಚೆನ್ನಾಗಿ ಕೊಡ್ಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಸೂರ್ಯ ನಮಸ್ಕಾರ ಅಂತಕ್ಕಂಥದ್ದು ನೋಡಿ ಯೋಗದಲ್ಲಿ ಒಂದು ಅವಿಭಾಜ್ಯ ಅಂಗ ಆಗಿದೆ. ಸೂರ್ಯ ನಮಸ್ಕಾರ ಇಲ್ಲದೆ ಯೋಗಾಭ್ಯಾಸವನ್ನು ಮಾಡಿದ್ರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಇನ್ನು ಪ್ರಾರಂಭದಲ್ಲಿ ನಾವು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯ ನಮಸ್ಕಾರ ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಅದರಲ್ಲಿ 5 ಅಂಶಗಳು ಸೂರ್ಯ ನಮಸ್ಕಾರದಲ್ಲಿ ಇದೆ. ಅದಕ್ಕೋಸ್ಕರ ಸೂರ್ಯ ನಮಸ್ಕಾರ ಬಹಳ ಮುಖ್ಯ, ನಾವು ಮಾಡ್ಲೇಬೇಕು ಅಂತ ಹೇಳ್ತೀವಿ. ಏನು ಒಂದು ಆಸನಗಳ ಸರಮಾಲನೆ ಸೂರ್ಯ ನಮಸ್ಕಾರ. ಆಸನಗಳಿದೆ, ಪ್ರಾಣಾಯಾಮ ಇದೆ, ಉಸಿರಾಟ ಜೊತೆಯಲ್ಲಿ ಮಾಡ್ತಾ ಹೋಗ್ತೀವಿ, ಹಾಗೆ ಬಂಧಗಳು ಇದೆ, ಮತ್ತೆ ಕುಂಭಕನೂ ಇದೆ, ಹಾಗೆ ಮುದ್ರನೂ ಇದೆ. 5 ಅಂಶಗಳು ಸೂರ್ಯ ನಮಸ್ಕಾರ ಇರಲಾಗಿ ನಾವು ಅಚ್ಚುಕಟ್ಟಾಗಿ ಸೂರ್ಯ ನಮಸ್ಕಾರ ಮಾಡಿದ್ದೆ ಆದ್ರೆ ಅದರಿಂದ ನಾವು ಹೆಚ್ಚು ಕಡಿಮೆ ಒಂದು 70ರಿಂದ 80 ಭಾಗದ ದೇಹ ಬಳಕೆ ಆಗುತ್ತೆ. ಅದನ್ನ ಸಂಪೂರ್ಣ ಆರೋಗ್ಯನ ಪಡ್ಕೋಬಹುದು. ಆ ನಿಟ್ಟಿನಲ್ಲಿ ಸೂರ್ಯ ನಮಸ್ಕಾರ ಎಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ಅಂತ ಸೂರ್ಯ ನಮಸ್ಕಾರ 108 ನಮ್ಮ ಮಾಡಿ ಕೃಷ್ಣಾಜಿ ಅವರು ಎಲ್ಲರೂ ಮಾದರಿಯಾಗಿದ್ದಾರೆ. ಮುಂದಿನ ದಿನಗಳು ಎಲ್ಲರೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಎಲ್ಲರ ಪರವಾಗಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ. ಎಲ್ರಿಗೂ ಕೂಡ ನಮಸ್ಕಾರ. ಡಾಕ್ಟರ್ ಬಿ ಪಿ ಮೂರ್ತಿ ಅವರಿಗೆ ಅನಂತ ಧನ್ಯವಾದಗಳು. 2 ಕಾರಣಕ್ಕೆ ತಮ್ಮ ಮಾತನ್ನ ಬಹಳ ಚೊಕ್ಕವಾಗಿ ಚಿಕ್ಕದಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಹಾಗೂ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇದೇ ರೀತಿ ಮತ್ತೊಬ್ರು ಸಹಕಾರ ಕೊಟ್ಟವರು ಅಂದ್ರೆ ಶ್ರೀಯುತ ಜಲೇಂದ್ರ ಕುಮಾರ್ ಅವರು, ಒಳ್ಳೆಯ ಯೋಗಪಟು, ಹಾಗೆ ಮೈಸೂರು ಯೋಗ ಒಕ್ಕೂಟದ ಎಕ್ಸಿಕ್ಯೂಟಿವ್ ಕಾರ್ಯದರ್ಶಿ. ಅವರು 1-2 ಮಾತುಗಳನ್ನಾಡಿ ತಮ್ಮ ಇದು ಮುಗಿಸ್ಬೇಕು. ಸ್ವಾಮೀಜಿ ಅವರು ಕಾಯ್ತಾ ಇದ್ದಾರೆ. ನೆಕ್ಸ್ಟ್ ನಮಸ್ಕಾರ ಆತ್ಮೀಯ ಸಜ್ಜನ ಯೋಗ ಬಂಧುಗಳೇ ಹಾಗೂ ಇಂದಿನ ಯೋಗ ಸಾಧಕರಾದಂತಹ ಯೋಗ ಸನ್ಮಾನಿತರಾದ ರಂಗರಾವ್ ಕೃಷ್ಣಾಜಿ ಅವರಿಗೆ ನಮಸ್ಕಾರ. ಸೂರ್ಯ ನಮಸ್ಕಾರ ಬಗ್ಗೆ ತಾವೆಲ್ಲರೂ ಕೂಡ ತುಂಬಾ ಮಾತಾಡಿದ್ದೀರಾ. ಯೋಗವೇ ನಮ್ಮ ಜೀವನ ಆಗ್ಬೇಕು. ಈ ಒಂದು ಯೋಗದ ಬಗ್ಗೆ ತುಂಬಾ ಹೆಚ್ಚಾಗಿ ಪ್ರಚಾರ ಮಾಡ್ತಿರುವಂತ ನಮ್ಮ BRP ಅವರು, ವಿಜಯ ಫೌಂಡೇಶನ್ ಅವರ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಯೋಗದ ಒಂದು ಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ವಿದೇಶದಿಂದ ಯೋಗದಲ್ಲಿ ಯಾರು ಪರಿಣಿತಿ ಹೊಂದಿದ್ದಾರೆ ಅವರನ್ನ ಕರೆಸಿ ಅವರು ಒಂದು ಯೋಗದ ಬಗ್ಗೆ ಉತ್ತಮವಾದ ಉಪನ್ಯಾಸವನ್ನು ನೀಡ್ತಾ ಬರ್ತಿದ್ದಾರೆ. ಹಾಗೆ ಏನು ಸೂರ್ಯ ನಮಸ್ಕಾರ ಅಂತೀವೋ ಇದು ನಮ್ಮ ಇಂದಿನ ಋಷಿಮುನಿಗಳು ಕೊಟ್ಟಿರುವಂತಹ ಕೊಡುಗೆ. ಅದನ್ನ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೂಡ ಯೋಗವನ್ನ ಅರಮನೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಜಾಗದಲ್ಲೇ ಕೂಡ ನಾವು ಮೈಸೂರು ಯೋಗ ಒಕ್ಕೂಟ 21 ವರ್ಷದಿಂದ ಸೂರ್ಯ ನಮಸ್ಕಾರ ಮಾಡ್ತಾ ಬರ್ತಾ ಇದ್ದೀವಿ. ಇದು ಪ್ರಚಾರ ಆಗೋ ದೃಷ್ಟಿಯಿಂದ ಸಾವಿರಾರು ಲಕ್ಷಾಂತರ ಜನಕ್ಕೆ ಈ ಒಂದು ಸೂರ್ಯ ನಮಸ್ಕಾರದ ಒಂದು ಪ್ರಚಾರ ಆಗ್ತಾ ಇದೆ. ಅದು ಕೂಡ 108 ಸೂರ್ಯ ನಮಸ್ಕಾರ ಮಾಡಿರುವಂತಹ ಕೃಷ್ಣಾಜಿ ಅವರಿಗೆ ಅನಂತ ಧನ್ಯವಾದಗಳು. ಇದೇ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ವಿಜಯ ಫೌಂಡೇಶನ್ ಅವರು ನಡೆಸ್ಕೊಂಡು ಬರ್ತಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಜಲೇಂದ್ರ ಕುಮಾರ್ ಅವ್ರಿಗೆ ಅತ್ಯಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ನಮ್ಮ ಆತ್ಮನಿರ್ತಾಮೃತ ಚೈತನ್ಯ ಪೂಜ್ಯ ಸ್ವಾಮೀಜಿ ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ಬಂದು ಆಶೀರ್ವಚನವನ್ನು ನೀಡಬೇಕು, ನಮ್ಮನ್ನೆಲ್ಲ ಹರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಓಂ ಅಮೃತೇಶ್ವರಿ ನಮಃ. ಶ್ರೀ BR ಪೈ ಅವರಿಗೆ ನನ್ನ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಆಗಿರತಕ್ಕಂತಹ ಕಾರ್ಪೊರೇಟ್ ಯೋಗಿ ಬಿರುದಿಗೆ ಭಾಗಿಗಳಾಗಿರ್ತಕ್ಕಂತಹ ಹಠಯೋಗಿ ಸಾಧಕರಾದ ಶ್ರೀ ರಂಗರಾವ್ ಕೃಷ್ಣ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು, ಅಭಿನಂದನೆಗಳು. ಶಿಷ್ಯನಿಗೆ ಬಿರುದು ಸಿಕ್ಕಿದ್ರೆ, ಸನ್ಮಾನ ಸಿಕ್ಕಿದ್ರೆ ಅದು ಗುರುಗೂ ಕೂಡ ಸಿಕ್ಕಿದ ಹಾಗೆ. ಹಾಗಾಗಿ ಅವರ ಗುರುಗಳಾದ ಯೋಗ ಗುರುಗಳಾದ ಶ್ರೀ ರಾಘವೇಂದ್ರ ಪೈ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಯಾಕಂದ್ರೆ ಇಂತಹ ಇಳಿ ವಯಸ್ಸಲ್ಲಿ ಅಥವಾ 70 ಅನ್ನೋದು ಶರೀರಕ್ಕೆ ಮಾತ್ರ, ಮನಸ್ಸಿಗೆ ಯಾವತ್ತೂ ವಯಸ್ಸಿಲ್ಲ. 70 ವಯಸ್ಸಲ್ಲಿಯೂ ಕೂಡ ಯೋಗ ಸಾಧನೆಯನ್ನ ಮಾಡಿ ತೋರಿಸಬಹುದು ಅಂತಹ ಒಬ್ಬ ಶಿಷ್ಯರನ್ನ ತಯಾರು ಮಾಡಿದ್ದಾರೆ. ರಾಘವೇಂದ್ರ ಪೈ ಅವ್ರಿಗೆ ನನ್ನ ಅಭಿನಂದನೆಗಳು, ವೆಂಕಟೇಶ್ ಅವ್ರಿಗೆ ನನ್ನ ಅಭಿನಂದನೆಗಳು. ಎಲ್ಲ ಸ್ಪೀಕರ್ಸ್ ಇವತ್ತು ಅವರ ಅಮೂಲ್ಯ ಅನುಭವದ ಮಾತುಗಳನ್ನ ಇಂದು ಆನ್ಲೈನ್ ಎಲ್ಲರ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳು. ಈ ಶರೀರ ಅನ್ನೋದು ಇಟ್ಸ್ ದ ಟೆಂಪಲ್ ಆಫ್ ಡಿವೈನ್ ಕಾನ್ಶಿಯಸ್ನೆಸ್. ಶರೀರ ಭಗವಂತನ ದೇವಾಲಯ. ದೇವಾಲಯವನ್ನ ಯಾವ ಪೂಜ್ಯ ಭಾವದಿಂದ ಭಕ್ತಿಯಿಂದ ನಾವು ಕಾಪಾಡ್ಕೊಳ್ತೇವೆ, ಅದೇ ರೀತಿ ಶರೀರದ ಒಳಗೆ
ಕ್ಲೀನ್ ಮಾಡ್ಕೊಳ್ಳೋದು ಅತ್ಯಗತ್ಯ, ಹೊರಗಡೆನೂ ಶುಚಿಯಾಗಿ ಇಟ್ಕೊಳ್ಳೋದು ಅತ್ಯಗತ್ಯ. ಬಾಹ್ಯ ಶುಚಿ ಹಠಯೋಗದಿಂದ ಸಾಧ್ಯ. ಅಂತರಂಗದ ಶುಚಿ ಯೋಗ ಸಾಧನೆ, ಅಷ್ಟಾಂಗ ಯೋಗ ಸಾಧನೆ ಇರ್ಬೋದು ಅಥವಾ ಆಧ್ಯಾತ್ಮಿಕ ಸಾಧನೆ ಇರ್ಬೋದು, ಅದರಿಂದ ಸಾಧ್ಯ. ಹಾಗಾಗಿ ಜೀವನದ ಲಕ್ಷ್ಯ ಮೋಕ್ಷವಾದ್ರೂ ಪುರುಷಾರ್ಥ, ಅದಕ್ಕೆ ನಾವು ಅದು ಅತ್ಯುನ್ನತ ಲಕ್ಷ್ಯವಾದ್ರೂ ಎಲ್ಲರೂ ಕೂಡ ಸಂತೋಷವಾಗಿರ್ಬೇಕು ಅನ್ನೋದು ಧ್ಯೇಯ. ಈಗಾಗಲೇ ಶ್ರೀ ಬಾಲಾಸ್ ಅವ್ರು ಹೇಳಿದ ಹಾಗೆ ಎಲ್ಲರೂ ಆನಂದವಾಗಿರ್ಬೇಕು ಅನ್ನೋದು ಲಕ್ಷ್ಯ. ಈ ಆನಂದ ಪ್ರಾಪ್ತಿಗೆ ಮುಖ್ಯ ಕಾರಣ ಅಂದ್ರೆ ಶರೀರದ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕಾಗಿರೋದು ಅತ್ಯಂತ ಮುಖ್ಯ. ಯಾಕಂದ್ರೆ ಅಮ್ಮ ಯಾವಾಗ್ಲೂ ಹೇಳ್ತಾರೆ, ನಾವು ನಗಲಿ ಅಳಲಿ ಸಮಯ ಯಾವಾಗ್ಲೂ ಹೋಗ್ತಾ ಇರುತ್ತೆ, ಯಾರಿಗೂ ಕಾಯೋದಿಲ್ಲ. ಅಳ್ತಾ ಹೋಗೋದಕ್ಕಿಂತ ನಗ್ತಾ ಸಮಯವನ್ನ ಬಾಳನ್ನ ಕಳೆಯೋಣ, ಅದು ಸಂತೋಷ ಅನ್ನೋದು ನಿರ್ಧಾರ ಅಂತ ಅಮ್ಮ ಹೇಳ್ತಾರೆ. ಆ ನಿರ್ಧಾರಕ್ಕೆ ಬಹು ಮುಖ್ಯ ಮನುಷ್ಯನ ಆರೋಗ್ಯ. ಮನಸ್ಸು ಸಾಧನೆ ಮಾಡಕ್ ಕೂತ್ಕೊಳ್ಬೇಕು ಅಂದ್ರೆ ಪದ್ಮಾಸನದಲ್ಲೋ ಸುಖ ಸ್ಥಿತಿಯಲ್ಲೋ ಚೇರಲ್ಲೇ ಕೂತ್ಕೊಳ್ಬೇಕು ಅಂದ್ರೆ ಶರೀರದ ಅಂಗಾಂಗಗಳು ನೋವಾಗಬೇಕು ಒಂದು 5 ನಿಮಿಷ ಆದ್ಮೇಲೆ. ಹಾಗಾಗಿ ಶರೀರದ ಆರೋಗ್ಯ ಅತ್ಯಂತ ಮುಖ್ಯ. ಕುಮಾರ ಸಂಭವದ ಕಾಳಿದಾಸ ವಿರಚಿತ ಕುಮಾರ ಸಂಭವದಲ್ಲಿ ಪಾರ್ವತಿ ಶಿವ ಪರಿಣಯದ ಕಥೆ ಅದು. ಅದರಲ್ಲಿ 5ನೇ ಅಧ್ಯಾಯ 33ನೇ ಶ್ಲೋಕದಲ್ಲಿ ಕಾಳಿದಾಸ ಹೇಳ್ತಾನೆ, ಅಂದ್ರೆ ಶಿವ ಪಾರ್ವತಿಗೆ ಹೇಳೋದು, ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಯಾವುದೇ ಒಳ್ಳೆ ಕಾರ್ಯ ಮಾಡ್ಬೇಕು ಅಂತ ಕೂಡ, ಯಾವುದೇ ಮಹತ್ತರ ಕಾರ್ಯವನ್ನ ಮಾಡ್ಬೇಕು ಅಂತ ಕೂಡ ಶರೀರದ ಆರೋಗ್ಯ ಅತ್ಯಂತ ಮುಖ್ಯ. ಭಾರತ ಜಗತ್ತಿಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದೆ. ಅದರಲ್ಲಿ ಒಂದು ಮುಖ್ಯ ಯೋಗ ಸಾಧನೆ, ಹಠಯೋಗ ಸಾಧನೆ. ಅದಕ್ಕೆ ಯಾವುದೇ ವಯಸ್ಸು ಬೇಕಾಗಿಲ್ಲ, ಅದಕ್ಕೆ ವಯಸ್ಸು ಅನ್ನೋದು ಕ್ರೈಟೀರಿಯಾ ಇಲ್ಲ ಅನ್ನೋದನ್ನ ಶ್ರೀ ರಂಗರಾವ್ ಅವರು ತೋರಿಸ್ಕೊಟ್ಟಿದ್ದಾರೆ. ಮೈಸೂರು ಯೋಗಕ್ಕೆ ಬಹಳ ಹೆಸರುವಾಸಿ. ಶ್ರೀ BK ಅಯ್ಯಂಗಾರ್ ಅವರು ಇರ್ಬಹುದು, ಜೋಶಿ ಪಟ್ಟಾಭಿ ಜೋಶಿ ಅವರು ಇರ್ಬೋದು, ಇತರ ಎಲ್ಲರೂ ಕೂಡ ಈಗ ಅನೇಕ ಯೋಗ ಒಕ್ಕೂಟಗಳು ಕೂಡ ಇಲ್ಲಿ ಆನ್ಲೈನ್ ಬಂದಿದ್ದೀರಾ. ನಾವೆಲ್ಲರ ಮುಖಾಂತರ ಜಗತ್ತಿಗೆ ಯೋಗದ ಒಂದು ಪ್ರಚಾರ ಪ್ರಸಾರ ಅತ್ಯದ್ಭುತವಾಗಿ ಆಗ್ತಾ ಇದೆ. ಅಮ್ಮ ಯಾವಾಗ್ಲೂ ಹೇಳ್ತಾರೆ, ನಾವು ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕು ಅಂದ್ರೆ ಯಾವುದೇ ಆಲೋಚನೆ, ಇಫ್ ಯು ರಿಪೀಟ್ ಇಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಕಂಟಿನ್ಯೂಸ್ಲಿ, ಅದು ಒಂದು ಎನರ್ಜಿ ಕ್ರಿಯೇಟ್ ಮಾಡುತ್ತೆ. ಅದನ್ನೇ ನಾವು ನಿಷ್ಠೆ ಅಂತ ಹೇಳ್ಬಹುದು. ಯೋಗ ಪ್ರಾರಂಭ ಮಾಡ್ತೇವೆ, 1-2 ದಿವಸ ಮಾಡ್ತೇವೆ, ಅಯ್ಯೋ ಸುಸ್ತಾಯ್ತು, ಕೈ ಕಾಲು ನೋವ್ತಾ ಇದೆ ಅಂತ ವಿರಾಮ ಪಡಿಬಾರದು ಅಥವಾ ನಿಲ್ಲಿಸಬಾರದು. ನಿಷ್ಠೆ ಅನ್ನೋದು ಜೀವನದಲ್ಲಿ ಬೇಕು. ಅದು ಯಾವುದೇ ರಂಗದಲ್ಲಾಗಿರ್ಲಿ, ಯಾವುದೇ ಕ್ಷೇತ್ರದಲ್ಲಾಗಿರ್ಲಿ. ಆ ನಿಷ್ಠೆಯನ್ನ ಶ್ರೀ ರಂಗರಾವ್ ಅವರು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ, ಅದಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಎಲ್ಲರಿಗೂ ಕೂಡ 108 ದಿವಸ 108 ಯೋಗ ಸೂರ್ಯ ನಮಸ್ಕಾರ ಮಾಡೋದು ಹುಡುಗಾಟದ ವಿಚಾರ ಅಲ್ಲ. ನಾನು ನನ್ನ ಬಾಲ್ಯ ಬೆಂಗಳೂರಿನ ಶ್ರೀ ರಾಮಕೃಷ್ಣ ಆಶ್ರಮದಲ್ಲಿ ವಿವೇಕಾನಂದ ಬಾಲಕ ಸಂಘದಲ್ಲಿ ನಾನು ಬೆಳೆದಿದ್ದು. ಅಲ್ಲಿ ನಮ್ಗೆ ಕಂಪಲ್ಸರಿ ಯೋಗ ಮಾಡಿಸೋರು. ಚಿಕ್ಕ ಹುಡುಗ, 7-8 ವರ್ಷದ ಹುಡುಗ, ಪ್ರತಿ ದಿವಸ ಕಂಪಲ್ಸರಿ ಯೋಗ ಮಾಡ್ಲೇಬೇಕಲ್ಲಿ. ನಮ್ಗೆ ಇಷ್ಟವೇ ಆಗ್ತಾ ಇರ್ಲಿಲ್ಲ. 100 ಬಸ್ಕಿ ಹೊಡ್ಸೋರು. ಸ್ಕೂಲ್ ನಡ್ಕೊಂಡು ಹೋಗಕ್ ಆಗ್ತಾ ಇರ್ಲಿಲ್ಲ, ಬೈಕ್ ಕೊಡ್ತಾ ಇದ್ವಿ. ಆದ್ರೆ ಇವತ್ತು ನಾನು 5 ಗಂಟೆ ಪದ್ಮಾಸನದಲ್ಲಿ ನಾನು ಕೂತ್ಕೊಳ್ಳೋಕೆ ಸಹಾಯ ಮಾಡ್ತಾ ಇರೋದೇ ಅವತ್ತು ಹೊಡೆದಂತ ಬಸ್ಕಿ ಮಾತ್ರ ಅಲ್ಲ, ಅದು ನಿರಂತರವಾಗಿ ನಾನು ಮಾಡ್ಕೊಂಡು ಬರ್ತಾ ಇರೋದ್ರಿಂದಾಗಿ ನಮ್ಗೆ ಇವತ್ತು ಮಕ್ಕಳಿಗೆ ಬಹಳ ಚೆನ್ನಾಗಿ ಹೇಳಿದ್ರು ಒಬ್ರು, ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದಾರೆ ಅಂತ. ಅಮ್ಮ ಈಗಾಗಲೇ ಗುರುಕುಲ ಶಿಕ್ಷಣದ ಸಂಪ್ರದಾಯದಂತೆ ನಮ್ಮ ಕಾಲೇಜಲ್ಲಿ, ಅಮೃತ ವಿದ್ಯಾಲಯದಲ್ಲಿ, ಎಲ್ಲ ಶಾಲೆಗಳಲ್ಲಿ ಭಾರತದಾದ್ಯಂತ ನಾವು ಯೋಗವನ್ನ ಕಂಪಲ್ಸರಿ ಮಾಡಿದ್ದೇವೆ. ಮಕ್ಕಳಿಗೆ ಯಾಕೆ ಬಲವಂತವಾಗಿ ಹೇಳ್ಕೊಡ್ಬೇಕು ಅನೇಕ ವಿಚಾರ ಅಂದ್ರೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ನಮ್ಗೆ ನರ್ಸರಿನಲ್ಲಿ ಹೇಳ್ಕೊಟ್ರು, ಬಲವಂತವಾಗಿ ಹೇಳ್ಕೊಟ್ರು. ಟ್ವಿಂಕಲ್ ಅಂದ್ರೆ ಏನ್ ಗೊತ್ತಿಲ್ಲ, ಸ್ಟಾರ್ ಅಂದ್ರೆ ಏನ್ ಗೊತ್ತಿಲ್ಲ, ಅದ್ರ ವ್ಯಾಪ್ತಿ ಎಷ್ಟು ಅಂತ ಗೊತ್ತಿಲ್ಲ, ಗಾತ್ರ ಎಷ್ಟು ಅಂತ ಗೊತ್ತಿಲ್ಲ. ಆದ್ರೆ ಇವತ್ತು ವಯಸ್ಸಾದ ನಂತರ ಇವತ್ತಿಗೂ ನಮ್ಗೆ ಅದು ಬೈಹಾರ್ಟ್ ಆಗಿದೆ. ಇವತ್ತು ಟ್ವಿಂಕಲ್ ಅಂದ್ರೆ ಏನಂತ ಅಪ್ರಿಶಿಯೇಟ್ ಮಾಡ್ತೀವಿ, ಸ್ಟಾರ್ ಅಂದ್ರೆ ಎಷ್ಟು ದೊಡ್ಡದು, ಗ್ಯಾಲಾಕ್ಸಿನಲ್ಲಿ ಅದ್ರ ಸ್ಥಿತಿ ಏನು, ಎಲ್ಲವೂ ನಮ್ಗೆ ಗೊತ್ತಿದೆ. ಅದೇ ರೀತಿ ಸಂಸ್ಕಾರಗಳು, ಭಾರತೀಯ ಸಂಸ್ಕಾರಗಳು ಮಾಡರ್ನ್ ಟೈಮ್ಸ್. ಯಾಕೆ ಮಾಡರ್ನ್ ಟೈಮ್ಸ್ ಆಗಿದೆ? ಅವಾಗ್ಲೂ ಶರೀರ ಒಂದೇ, ಇವಾಗ್ಲೂ ಶರೀರ ಒಂದೇ. ಅವಾಗಿನ ಮನಸ್ಥಿತಿಯು, ಸನಾತನದ ಜನರಿಗೆ ಮನಸ್ಥಿತಿಯು ಶರೀರ ಒಂದೇ ಇತ್ತು. ಇವಾಗಲೂ ಕೂಡ ಏನ್ಷಿಯಂಟ್ ಇರಬಹುದು, ಮಾಡರ್ನ್ ಇರಬಹುದು, ಶರೀರ ಮನಸ್ಸು ಒಂದೇ. ಆದ್ರೆ ಇವಾಗ ಮನೋಭಾವ ಪರಿವರ್ತನೆ ಆಗಿದೆ. ಹಾಗಾಗಿ ಮೌಲ್ಯಗಳ ಪತನ ಆಗಿದೆ. ಮೌಲ್ಯಗಳನ್ನು ನಾವು ಕೊಡಬೇಕು. ಹಿರಿಯರಾಗಿರ್ತಕ್ಕಂಥ ಎಲ್ಲರೂ ಕೂಡ ಈ ಯೋಗ ಸಾಧನೆ ಮೌಲ್ಯಗಳಿರ್ಬೋದು ಮಕ್ಕಳಲ್ಲಿ ಬಾಲ್ಯದಲ್ಲಿ ಹೇಳ್ಕೊಡೋದ್ರಲ್ಲಿ ತಪ್ಪಿಲ್ಲ. ಕಾಲಾಂತರದಲ್ಲಿ ದೇ ವಿಲ್ ಅಪ್ರಿಶಿಯೇಟ್. ರೋಗ ನಿರೋಧಕ ಸಾಧನೆ ಕೂಡ
ಮತ್ತೊಮ್ಮೆ ಅಮ್ಮ ಒಂದೇ ಒಂದು ವಿಷಯವನ್ನ ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಅಮ್ಮ, ಇಲ್ಲಿ ನಾವು ಆಶ್ರಮದಲ್ಲಿ ಯೋಗ ರಿಸರ್ಚ್ ಎಲ್ಲವನ್ನು ಮಾಡ್ತಾ ಇದ್ದೇವೆ. ಅಂತಾರಾಷ್ಟ್ರ ಮಟ್ಟದಲ್ಲಿ ಅಮ್ಮನೂ ಕೂಡ ಎಲ್ಲ ನಮ್ಮ ಶಾಖಾ ಮಠಗಳಲ್ಲಿ ಹಠಯೋಗ ಸಾಧನೆಯನ್ನ ಹೇಳ್ಕೊಡ್ತಾ ಇದ್ದೇವೆ. ಅಮ್ಮ ಒಂದು ವಿಚಾರವನ್ನ ಈ ಯೋಗ ಸಾಧನೆಯಲ್ಲಿ ಯೋಗ ಪಟುಗಳಿಗೆ ವಿಶೇಷವಾಗಿ ಹೇಳಿದ್ರು. ಭಾವನೆ ಅನ್ನುವ ಒಂದು ವಿಷಯವನ್ನ ನೀವು ಯೋಗಾಸನ ಮಾಡ್ಬೇಕಂದ್ರೆ, ಸೂರ್ಯ ನಮಸ್ಕಾರ ಮಾಡ್ಬೇಕಂದ್ರೆ 12 ಆಸನ ಅಂತ ಹೇಳ್ತಾರೆ, ಕೆಲವರು 16 ಆಸನ ಅಂತ ಇದ್ದಾರೆ. ಎಷ್ಟೇ ಇರಲಿ, ಸೂರ್ಯನ ಪ್ರತಿಯೊಂದು ಮಂತ್ರವನ್ನ ಹೇಳ್ತಾ ನಾವು ಸೂರ್ಯ ನಮಸ್ಕಾರವನ್ನ ಮಾಡ್ತೇವೆ. ಅದು ನಮ್ಮ ರೂಢಿ. ಅದರ ಜೊತೆಗೆ ಅಮ್ಮ ಹೇಳ್ತಾರೆ, ಭಾವನೆಯನ್ನ ಬೆರೆಸ್ಕೊಳ್ಳಿ ಅಂತ. ಒಂದು ವಿಶೇಷವಾದಂತಹ ಒಂದು ವಿಚಾರ ಇದು. ಹೇಗೆ ಅಂದ್ರೆ, ಉದಾಹರಣೆ ಕೊಡೋದಾಗಿದ್ರೆ, ವೈದ್ಯರ ಹತ್ರ ಹೋಗ್ತೇವೆ, ಔಷಧಿ ಕೊಡ್ತಾರೆ, ಇದು ತಗೊಳ್ಳಿ ನಿಮ್ಗೆ ವಾಸಿ ಆಗತ್ತೆ ಅಂತ. ಒಂದು ವಿಶ್ವಾಸ, ಶ್ರೀ ಕೃಷ್ಣ ಅವರು ಹೇಳಿದ್ರು, ಶ್ರದ್ಧೆ ಬೇಕು, ವಿಶ್ವಾಸ ಬೇಕು ಅಂತ. ಭಾವನೆಗೆ ಬೇಕಾಗಿರೋದು ಅದೇ ಮುಖ್ಯ. ಆ ವೈದ್ಯ ಕೊಟ್ಟಂತ ಔಷಧಿಯನ್ನ ರೋಗಿ ತೆಗೆದುಕೊಳ್ಬೇಕಂದ್ರೆ, ಈ ರೋಗದಿಂದ ನಾನು ಗುಣ ಆಗ್ತೀನಿ ಅನ್ನೋ ಒಂದು ನಂಬಿಕೆಯಿಂದಲೇ, ದೃಢ ಶ್ರದ್ಧೆಯಿಂದಲೇ ಅವನು ಆ ಔಷಧಿಯನ್ನ ತೆಗೆದುಕೊಳ್ತಾನೆ. ದಟ್ ಆಲ್ಸೋ ಆಕ್ಟ್ಸ್ ಅಲಾಂಗ್ ವಿತ್ ದ ಮೆಡಿಸಿನ್. ದಟ್ ಈಸ್ ಆಲ್ಸೋ ಎ ಮೇಜರ್ ಪಾರ್ಟ್ ಇನ್ ಹೀಲಿಂಗ್. ಅದೇ ರೀತಿ ನಾನು ಯಾವುದೇ ಯೋಗಾಸನವನ್ನ ಮಂತ್ರ ಸಹಿತ ಮಾಡುವಾಗ ಒಂದು ಭಾವನೆಯನ್ನ ನಾನು ಅದಕ್ಕೆ ಸೇರಿಸಿಕೊಂಡು ಜೋಡಿಸಿಕೊಂಡು ಮಾಡಿದ್ರೆ ಅದರ ಫಲ ಪೂರ್ಣವಾಗತ್ತೆ, ನಮ್ಮ ಸಾಧನೆಯು ಕೂಡ ಪೂರ್ಣವಾಗತ್ತೆ ಅನ್ನೋದು ಅಮ್ಮನ ಅಭಿಮತ. ಈ ಇಂದಿನ ದಿನ ಕಾರ್ಪೊರೇಟ್ ಯೋಗಿ ಅಂತ ಬಿರುದಾಂಕಿತರಾಗಿರ್ತಕ್ಕಂತಹ ಶ್ರೀ ರಂಗರಾವ್ ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ಕೂಡ ಭಗವಂತ ಆಯುಷ್ಯ ಆರೋಗ್ಯವನ್ನ ಕರುಣಿಸಲಿ. ಮಾತ್ರವಲ್ಲ, ಈ ಹಠಯೋಗ ಏನಿದೆ ಸಾಧನೆಯನ್ನ ನಮಗೆ ಮಾಡುವಂತಹ, ನಿಷ್ಠೆಯಿಂದ ಮಾಡುವಂತಹ, ಶ್ರದ್ಧೆಯಿಂದ ಮಾಡುವಂತಹ ಒಂದು ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಳ್ಳೋಣ, ಅದರ ಫಲವನ್ನ ಪಡೆಯೋಣ. ಎಲ್ಲರಿಗೂ ಶ್ರೀ ರಂಗರಾವ್ ಅವರಾಗಿರ್ತಕ್ಕಂತೆ ಪ್ರೇರಣಾ ಶಕ್ತಿಯಾಗೋಣ ಅಂತ ಪ್ರಾರ್ಥಿಸ್ತಾ, ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಮಾತನ್ನ ನಾನು ಅಮ್ಮನ ಪಾದಾರವಿಂದಗಳಲ್ಲಿ ಸಮರ್ಪಿಸ್ತೇನೆ. ನಮಃ ಶಿವಾಯ. ಪೂಜ್ಯ ಸ್ವಾಮೀಜಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ, ಪ್ರಣಾಮಗಳನ್ನ ನಾವು ವಿಜಯ ಫೌಂಡೇಶನ್ ಮತ್ತು ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಮತ್ತು ಮೈಸೂರು ಯೋಗ ಒಕ್ಕೂಟ, ಈ 3 ಸಂಸ್ಥೆಗಳ ಪರವಾಗಿ ನಾವು ಅರ್ಪಿಸ್ತಾ ಇದ್ದೀವಿ. ತಾವಿಲ್ಲಿ ಬಂದು ಆಶೀರ್ವಚನವನ್ನು ನೀಡಿದ್ದಕ್ಕೆ ತಮಗೆ ಅನಂತ ಪ್ರಣಾಮಗಳನ್ನು ನಾನು ಹೃದಯಪೂರ್ವಕವಾಗಿ ಅರ್ಪಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಒಂದೇ ಒಂದು ಅನೌನ್ಸ್ಮೆಂಟ್ ಇದೆ. ನಾವು ಪ್ರತಿ ವಾರ ಒಂದು ಟಾಕನ್ನು ಏರ್ಪಡಿಸೋದು ನಿಮಗೆ ಗೊತ್ತಿರುತ್ತೆ. ಪ್ರತಿ ವಾರ ಒಬ್ಬರು ಎಕ್ಸ್ಪರ್ಟ್ ಬರ್ತಾರೆ, ಮಾತಾಡ್ತಾರೆ. ಆದರೆ ಅನಿವಾರ್ಯ ಕಾರಣಗಳಿಂದ ಮುಂದಿನ ವಾರ ಆ ಟಾಕ್ ಇರೋದಿಲ್ಲ. ಅದೇ 18ನೇ ತಾರೀಕು ಶ್ರೀಮತಿ ನಂದಿನಿ ಮೂರ್ತಿಯವರು ನ್ಯೂಟ್ರಿಷನ್ ಬಗ್ಗೆ ಮಾತಾಡ್ತಾರೆ. ಅದರ ವಿವರಗಳು ನಿಮಗೆ ದೊರೆಯುತ್ತೆ. ಯಾರಿಗಾದ್ರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇಷ್ಟ ಇದ್ರೆ ದಯವಿಟ್ಟು ನನ್ನ ನಂಬರ್ 9980556244 ಇದನ್ನು ಕಾಂಟ್ಯಾಕ್ಟ್ ಮಾಡಿ. ನಮಗೆ ಕರೆಕ್ಟ್ ಆದ ಸಮಯ ವಿವರಗಳು ತಲುಪುತ್ತೆ. ಈಗ ಸ್ವಾಮೀಜಿಯವರ ಮತ್ತೆ ಶ್ರೀ ರಂಗರಾವ್ ಕೃಷ್ಣ ಅವರ ಮತ್ತೆ BR ಪೈ ಅವರ ಮತ್ತೆ ತಮ್ಮೆಲ್ಲರ ಅನುಮತಿಯೊಡನೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಬೋದಾ? ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಕಾರ್ಯಕ್ರಮಗಳಿಗೆ ನೀವು ಪ್ರತಿ ವಾರ ಬಂದು ನಮ್ಮನ್ನು ಪ್ರೋತ್ಸಾಹಿಸಿ. ಈ ಥರದ ಕಾರ್ಯಕ್ರಮಗಳು ಬೇಕು ಅಂತ ಅನಿಸುತ್ತೆ ನಿಜವಾಗ್ಲೂ ಸಮಾಜಕ್ಕೆ. ಅದರಿಂದ ದಯವಿಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ. ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಅಷ್ಟೇ ಸಾಕು ನಮಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಅನಂತ ಧನ್ಯವಾದಗಳನ್ನ ಧನ್ಯವಾದಗಳು. ನಮಸ್ಕಾರ. ಸ್ವಸ್ತಿ ಮಂತ್ರ ನೀವೇ ಹೇಳ್ಬಿಡ್ಬೋದು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ. ಭಾರತ ಮಾತಾ ಕಿ ಜೈ. ಧನ್ಯವಾದ. ಎಲ್ರಿಗೂ ಧನ್ಯವಾದಗಳು.